सिन्दूरारुणविग्रहा त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ತಾಯಿ ದುರ್ಲಭಳು ಮತ್ತೆ ದುರ್ಗಮಳು ಅಂದ್ರೆ ಸುಲಭವಾಗಿ ಸಿಕ್ಕೋದಿಲ್ಲ, ಸುಲಭವಾಗಿ ಮುಟ್ಟಕ್ಕಾಗಲ್ಲ, ಹೊಂದಕ್ಕಾಗಲ್ಲ. ಆದರೆ ಯಾರಿಗೆ ಅವಳು ದುರ್ಲಭಳು ದುರ್ಗಮಳು ಅಂತಂದ್ರೂ ಕೂಡ ಯಾರು ಆಕೆಯನ್ನೇ ಪರಿಪೂರ್ಣವಾಗಿ ಅವಲಂಬಿಸಿಕೊಂಡು ಆಶ್ರಯಿಸಿಕೊಂಡಿದ್ದಾರೋ ಅವರಿಗೆ ಅವಳು ಸುಲಭಳು ಸುಗಮಳು ಕೂಡ ಅನ್ನೋದನ್ನ ನಾವು ನೋಡಿಕೊಂಡಿದ್ದೇವೆ. ಯಾವ ಕಾರಣದಿಂದ ಭೌತಿಕವಾದ ಮಾಯಾ ಪ್ರಪಂಚದ ಸೆಳೆತಕ್ಕೆ ಸಿಲುಕಿ ಇದರ ಒಳಗೆ ನಾವು ಮುಳುಗೋಗಿರ್ತೇವೋ ಅಲ್ಲಿಯವರೆಗೆ ಅವಳು ದುರ್ಲಭ ದುರ್ಗಮ. ಆ ಕಾರಣದಿಂದಲೇ ಅವಳು ದುರ್ಗಾ. ಆದರೆ ಯಾವಾಗ ನಾವು ಅವಳನ್ನ ಆಶ್ರಯಿಸಿಕೊಂಡು ನೀನೇ ಅಮ್ಮ ನನಗೇನು ಗೊತ್ತಿಲ್ಲ ಅನ್ನುವ ಭಾವನೆಯಲ್ಲಿ ನಿನ್ನ ಒಂದು ಕೃಪೆ ನಿನ್ನ ಒಂದು ಕರುಣೆಯಿಂದ ಇದೆಲ್ಲ ನಡೀತಾ ಇದೆ, ನಿನ್ನನ್ನ ಆಶ್ರಯಿಸಿಕೊಂಡು ನಮ್ಮ ಬದುಕಿದೆ ಅನ್ನುವ ಒಂದು ಭಾವದಿಂದ ಅವಳನ್ನು ಪರಿಪೂರ್ಣವಾಗಿ ಆಶ್ರಯಿಸಿಕೊಳ್ತೀವಿ. ಆಗ ಈ ಭವದಲ್ಲಿ ಅಂದ್ರೆ ಈ ಮೋಹದಲ್ಲಿ ಈ ಮಾಯೆಯಲ್ಲಿ ಏನು ನಮಗೆ ಸುಖ ಇದೆ, ಆ ಸುಖದಿಂದ ನಮಗೇನು ತೊಂದರೆಗಳಾಗ್ತಾ ಇದೆ, ಆ ತೊಂದರೆಯಿಂದ ನಾವೇನು ಕಷ್ಟ ನೋವು ಅನುಭವಿಸ್ತಾ ಇದ್ದೀವಿ ಆ ಎಲ್ಲವನ್ನ ನಿವಾರಣೆ ಮಾಡ್ತಾಳೆ. ಆದ್ರಿಂದ ದುರ್ಗಾ ನೋಡಿ, ದುರ್ಲಭ ದುರ್ಗಮ ಆದ್ರಿಂದ ದುರ್ಗಾ. ಹಾಗೆ ಆ ದುರ್ಲಭ ದುರ್ಗಮ ಅಂದಾಗ ಮೋಹ ಮಾಯೆಗೆ ಒಳಗಾಗಿ ಮೋಹದ ಮಾಯೆಯ ಸೆಳೆತದಿಂದ ಸುಖ ಎನ್ನುವ ಭ್ರಾಂತಿಯಲ್ಲಿ ಬಿದ್ದು ಸುಖದ ಬೆನ್ನಟ್ಟಿ ಓಡ್ತಾ ಇರುವವರಿಗೆ ಆ ಸುಖದಿಂದ ಆ ಭ್ರಾಂತಿಯಿಂದ ಯಾವ ಬಾಧೆ ಯಾವ ನೋವು ಯಾವ ಕಷ್ಟ ಯಾವ ಕ್ಲೇಶ ಇದೆಯೋ ಅದೆಲ್ಲವನ್ನು ನಿವಾರಣೆ ಮಾಡ್ತಾಳೆ. ಆದ್ರಿಂದ ದುರ್ಗಾ. ಹೇಗೆ ನೋಡಿ, ಒಂದೇ ನಾಮದಲ್ಲಿ ಎರಡು ವಿರುದ್ಧವಾದದ್ದಿದೆ. ಆದ್ರಿಂದಲೇ ಉಪನಿಷತ್ತಿನ ಮಾತು ಏನು, ತದೇಜತಿ ತನ್ನೈಜತಿ, ಅದು ಹೋಗುತ್ತೆ ಅದು ಹೋಗಲ್ಲ. ತದೇಜತಿ ತನ್ನೈಜತಿ, ತದ್ದೂರೆ ಅದು ದೂರದಲ್ಲಿದೆ, ತದಂತಿಕೆ. ಇದೇನು ಒಂದನ್ನೇ ಈ ರೀತಿ ಹೇಳ್ತಿರಲ್ಲ ಅಂದ್ರೆ ನಮ್ಮ ಭಾವನೆ ಹೇಗಿದೆ, ನಮ್ಮ ಒಂದು ಸಂಬಂಧ ವಸ್ತುವಿನ ಜೊತೆಯಲ್ಲಿ ಹೇಗಿದೆ. ಒಂದೇ ಮನೆಯಲ್ಲಿ ಇರಬಹುದು, ಸ್ವಂತ ಅಕ್ಕ ತಂಗಿರೇ ಇರಬಹುದು, ಮನೋಧರ್ಮದಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರೆ ಅಕ್ಕಪಕ್ಕ ಪಕ್ಕದಲ್ಲೇ ಕೂತಿದ್ರು ನಮಗೂ ಅವರಿಗೂ ಭಾವನೆಯಿಂದ ಮೈಲಿಗಳ ಅಥವಾ ದೇಶಗಳ ಅಂತರ ಇರುತ್ತೆ. ಇದು ಜೀವನದಲ್ಲಿ ಅನುಭವದಲ್ಲಿದೆ. ಆದ್ರಿಂದ ತದೇಜತಿ ತನ್ನೈಜತಿ ಉಪನಿಷತ್ತು ವಿರುದ್ಧವಾದ ಮಾತು ಹೇಳ್ತಾ ಇಲ್ಲ. ನಮ್ಮ ಭಾವನೆಗೆ ಅನುಗುಣವಾಗಿ ಅದರ ಜೊತೆಯಲ್ಲಿ ಈಗ ಯಾವ ತಾಯಿ ದುರ್ಗಾ ಆರ್ತಿನಾಶಿನಿ, ದುರ್ಗತಿ ಪರಿಹಾರಿಣಿ, ದುರ್ಗಮ ಪರಿಚ್ಛೇದಿನಿ, ಆದ್ರಿಂದ ಅವಳು ದುರ್ಗಾ. ಅದೆಲ್ಲ ಎಲ್ಲಿದೆ? ಆರ್ತಿನಾಶಿನಿ, ದುರ್ಗತಿ, ದುರ್ಗಮ. ಭ್ರಾಂತವಾದಂಥ ಈ ಪ್ರಪಂಚದ ಮೋಹಜಾಲದ ಸೆಳೆತದಲ್ಲಿದೆ ಅಲ್ವಾ? ಆ ಸೆಳೆತದಿಂದಾನೇ ಅವಳು ನಮಗೆ ದುರ್ಲಭಳು ದುರ್ಗಮಳು ಆಗಿದ್ದಾಳೆ. ಅದರಿಂದ ನಾವು ಹೊರಗೆ ಬರ್ತೇವೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅವಳನ್ನು ಆಶ್ರಯಿಸಿಕೊಂಡಾಗ ನಮ್ಮ ಈ ಆರ್ತಿಯನ್ನ, ಆರ್ತಿ ಅಂದ್ರೆ ನಮಗೆ ಬೇಕು 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 ಅನ್ನೋ ಹಂಬಲದಿಂದ ದೀನ ಆಗಿಬಿಡ್ತೀವಲ್ಲ. ಎಂಥ ದೊಡ್ಡ ಐಶ್ವರ್ಯವಂತ, ಎಂಥ ಮಹಾರಾಜ, ಆ ಬೇಕು ಅನ್ನೋದು ಬಂದಾಗ ಎಂಥವ್ರ ಮುಂದೆನೂ ದೀನ ಆಗ್ಬಿಡ್ತಾನೆ. ಒಬ್ಬ ಗುಡಿಸಿಲವನ ಮುಂದೆನೂ ಬೇಕಾದ್ರೂ ಆಸೆ ಅನ್ನೋದು ಹಾಗೆ ಮನುಷ್ಯನನ್ನ ಪುಟ್ಟವನನ್ನಾಗಿ ಮಾಡಿಬಿಡುತ್ತೆ. ಆ ರೀತಿಯಲ್ಲಿ ಈ ದುರ್ಗಾ ಆದಂಥ ಈ ಪ್ರಪಂಚದ ಸೆಳೆತ ಅವಳು ಏನ್ ಮಾಡ್ತಾಳೆ, ಆ ದುರ್ಗತಿಯನ್ನು ಅವಳು ನಿವಾರಣೆ ಮಾಡ್ತಾಳೆ. ಆದ್ರಿಂದ ಅವಳು ದುರ್ಗಾ. ಹೀಗೆ ಆ ದುರ್ಗೆಯನ್ನ ನಾವು ಪರಿಭಾವಿಸಿಕೊಂಡಿದ್ವು ಹಿಂದೆ. ತಾಂ ದುರ್ಗಾಂ ದುರ್ಗಮಾಂ ದೇವೀಂ
ಅವಳೆಂಥವಳು ದುರಾಚಾರ ವಿಘಾತಿನಿ. ದುರಾಚಾರ ವಿಘಾತಿನಿ ಆದ್ರಿಂದ, ದುರ್ಗತಿ ಪರಿಹಾರಿಣಿ ಆದ್ರಿಂದ, ಆರ್ತಿ ನಾಶಿನಿ ಆದ್ರಿಂದ, ದುರ್ಗಮ ದೂರ ಮಾಡಿದ್ರಿಂದ ದುರ್ಗಾ, ದುರ್ಲಭ ದುರ್ಗಮ, ಮೋಹಜಾಲದಿಂದ ದುರ್ಲಭ ದುರ್ಗಮ ಆದ್ರಿಂದ ದುರ್ಗಾ. ಎರಡು ಮಧ್ಯದಲ್ಲಿ ಅವಳು ದುರ್ಗಳಾಗಿ ಇದ್ದಾಳೆ. ಆದ್ರಿಂದಲೇ ತಾಂ ದುರ್ಗಾಂ ದುರ್ಗಮಾಂ ದೇವೀಂ ದುರಾಚಾರ ವಿಘಾತಿನೀಂ ನಮಾಮಿ ಭವಭೀತಾಹಂ. ಈ ಪ್ರಪಂಚದ ಸೆಳೆತ, ಈ ಪ್ರಪಂಚದ ಆಕರ್ಷಣೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಮ್ಮ, ಇದನ್ನ ನೀನು ನಿವಾರಣೆ ಮಾಡು, ಇದರ ಒಂದು ಸೆಳೆತದಿಂದ ನಾನು ಬೆಂದು ಹೋಗ್ತಾ ಇದ್ದೇನೆ ಅಂದಾಗ ಆಗ ಅವಳು ದುರಾಚಾರ ವಿಘಾತಿನಿಯಾಗಿ, ಅದಕ್ಕೆ ನಮಾಮಿ ಭವಭೀತಾಹಂ ಸಂಸಾರಾರ್ಣವ ತಾರಿಣಿ. ಆಗ ಸಂಸಾರಾರ್ಣವ ತಾರಿಣಿಯಾದಾಗ್ಲೂ ಅವಳು ದುರ್ಗಾ, ಸಂಸಾರದಲ್ಲಿ ಬಂಧಿಸಿದಾಗ್ಲೂ ದುರ್ಗಾ, ಸಂಸಾರಾರ್ಣವ ತಾರಿಣಿಯಾದಾಗ್ಲೂ ಕೂಡ ಅವಳು ದುರ್ಗಾ. ಅಂಥ ದುರ್ಗಾದೇವಿಯನ್ನು ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ಅವಳ ಒಂದು ಸ್ವರೂಪವನ್ನ ನಾವು ಹೇಳ್ಕೊಂಡಿದ್ವಿ. ಎಂಥ ಒಂದು ಜಾಗದಲ್ಲಿ, ಅರಣ್ಯದಲ್ಲಿ, ದಾರುಣವಾದಂಥ ಸ್ಥಿತಿಯಲ್ಲಿ ಎಲ್ಲಿದ್ದಾಗಲೂ ಕೂಡ ನಮ್ಮ ಸಂರಕ್ಷಕಿಯಾಗಿ ಇರುವಂಥವಳು ಆದ ಕಾರಣ ಕೂಡ ಅವಳು ದುರ್ಗಾ. ಅಂದ್ರೆ ದುರ್ಗಮವಾದ ಜಾಗಗಳಲ್ಲಿ ನಾವು ಕಷ್ಟದಲ್ಲಿ ಸಿಲುಕಿದ್ದಾಗ ನಮ್ಮನ್ನು ಪಾರು ಮಾಡುವವಳಾದ ಕಾರಣ ದುರ್ಗಾ. ಇನ್ನು ನಮಗೆ ಆ ದುರ್ಗಾ ಅನ್ನುವ ನಾಮಕ್ಕೆ ವ್ಯುತ್ಪತ್ತಿಯನ್ನ ಹೇಳ್ತಾರೆ. ಧೀ ಬಲ ಆದಿ ಭಯೆ ಅಂದ್ರೆ ಬುದ್ಧಿವಂತರಾದವರಿಂದ. ಈಗ ಉದಾಹರಣೆಗೆ ಬುದ್ಧಿವಂತರು ಅನ್ನಿಸ್ಕೊಂಡಂಥ ಚೀನಾ ದೇಶದವರು ಈ ಒಂದು ಕೊರೋನಾ ಅನ್ನುವಂಥ ವೈರಸ್ ಅನ್ನ ಬಿಟ್ಟು ಎಲ್ಲಾ ಲೋಕಗಳನ್ನ ಕಂಗೆಡಿಸುವಂತೆ ಮಾಡಿದ್ರು, ಒಂದು ದೇಶವನ್ನಲ್ಲ ಅಲ್ವಾ. ಅದು ಧೀ. ಹಾಗೆ ಪಾಕಿಸ್ತಾನದವರು ವಿಷ ಅನಿಲಗಳನ್ನ, ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಮಾಡಿಕೊಂಡು, ಹಾಗೆ ಧೀ ಬಲಾದಿ ಭಯೆ, ಧೀಯಿಂದನೋ ಬುದ್ಧಿಯಿಂದನೋ ಬಲದಿಂದನೋ. ಈಗ ದಾನವರು ಯುಕ್ತಿನೂ ಇದೆ, ಶಕ್ತಿನೂ ಇದೆ ದಾನವರಲ್ಲಿ. ತಪಸ್ಸನ್ನ ಸಾಧನೆ ಮಾಡ್ಕೊಂಡು ಬಿಟ್ಟು ಅವರು ನಾನಾ ಮೋಹ ಮಾಯೆಗಳನ್ನು ಬೇರೆ ಸೃಷ್ಟಿ ಮಾಡ್ತಾರೆ. ಹಾಗೆ ಧೀ ಬಲಾದಿ ಭಯೆ ಅವಳು ಅಂಥ ಒಂದು ದುರ್ಗವಾದಂಥ ಸ್ಥಿತಿಯಲ್ಲಿ ತಾರಿತ ನಮ್ಮನ್ನು ದಾಟಿಸುವವಳಾದ ಕಾರಣ ಅವಳನ್ನ ದೇವರು ದೇವತೆಗಳನ್ನ, ಶಕ್ರಾದಿಗಳನ್ನ, ಇಂದ್ರಾದಿಗಳನ್ನ ದಾಟಿಸ್ತಾಳಾದ ಕಾರಣ ಏನ ತೇನ ದುರ್ಗಾ ಪ್ರಕೀರ್ತಿತ, ಆದ್ರಿಂದ ಅವಳನ್ನ ದುರ್ಗಾ ಎಂಬುದಾಗಿ ಕರೀತಾರೆ ಅಂತ ಹೇಳ್ತಾರೆ. ಈಗ ಈ ದುರ್ಗೆಗೆ ಇನ್ನೂ ಒಂದು ಕಾರಣದಿಂದ ದುರ್ಗಾ ಅಂತ ಹೆಸರು. ಏನಪ್ಪಾ ಅಂದ್ರೆ ರುರು ಅನ್ನುವಂಥ ಒಬ್ಬ ದಾನವ. ಆ ರುರು ದಾನವನ ಮಗನಾಗಿ ಜನಿಸಿದವನೊಬ್ಬ, ಅವನು ದುರ್ಗಮ. ಯಾಕಪ್ಪ ಅವನು ದುರ್ಗಮ ಅಂತ ಹೇಳಿದರೆ, ದುರ್ಗಮ ಅಂದ್ರೆ ಹೊಂದಕ್ಕಾಗದೇ ಇರೋವನು ಅಂತ ಹೇಳಿದೇವಲ್ಲ. ಯಾಕೆ ಅವನು ದುರ್ಗಮ ಅಂದ್ರೆ ತಪಸ್ಸಿನಿಂದ ತುಂಬಾ ಶಕ್ತಿ ಪಡ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಎಲ್ಲಾ ದಾನವರದು ನಾವು ನೋಡಿರುವಂತೆ ಮರಣ ಬೇಡ ಅನ್ನುವಂಥದ್ದು, ಅವರಿಂದ ಬೇಡ, ಇವರಿಂದ ಬೇಡ, ಅದರಿಂದ ಬೇಡ, ಇದರಿಂದ ಬೇಡ, ಹಾಗೆ. ಆದ್ರಿಂದಲೇ ಇವನು ಕೀಟಾದಿಗಳಿಂದ ಅಂದಾಗ ದುಂಬಿ ಒಂದನ್ನ ಲೆಕ್ಕ ಮಾಡಿರ್ಲಿಲ್ಲ. ಆದ್ರಿಂದ ದೇವಿ ದುಂಬಿಯಾಗಿ ಬಂದು ಭ್ರಾಮರಿ ಅನ್ನಿಸ್ಕೊಂಡ ಕಥೆ ನೋಡಿ. ಹಾಗೆ ಇವನು ಇಂಥವರಿಂದ ಅಂಥವರಿಂದ ಬೇಡ ಅಂದ ಕಾರಣ ಬಲದಿಂದ ಅವನು ದರ್ಪಿತನಾಗಿದ್ದಾನೆ. ಆ ಬಲದರ್ಪದಿಂದ ಅವನೇನ್ ಮಾಡ್ತಾ ಇದ್ದಾನೆ, ಎಲ್ಲರನ್ನ ಬಾಧೆಗೊಳಿಸ್ತಾ ಇದ್ದಾನೆ, ಪೀಡಿಸ್ತಾ ಇದ್ದಾನೆ, ತೊಂದರೆ ಉಂಟು ಮಾಡ್ತಾ ಇದ್ದಾನೆ. ಆದ್ರಿಂದ ಅವನನ್ನ ದುರ್ಗಮ. ಯಾರು ಮೀರಕ್ಕಾಗ್ತಿಲ್ಲ, ಯಾರು ಅವನನ್ನು ಹಿಡಿಯಕ್ಕಾಗ್ತಿಲ್ಲ. ಹಿಡಿಯೋಣ ಅಂತ ನೋಡಿದ್ರೆ ಜಾರವನೇ ಆಗಿದ್ದಾನೆ, ಯಾರ ಕೈಗೂ ಸಿಕ್ಕದಂತೆ. ಆಗ ಅಂಥ ದುರ್ಗಮ ತಪಶಕ್ತಿಯಿಂದ ದುರ್ಗಮನಾಗಿದ್ದಂಥ ರಾಕ್ಷಸನನ್ನ ದೇವಿ ಏನ್ ಮಾಡಿದ್ಲು, ನಿವಾರಣೆ ಮಾಡಿದ್ಲು. ಆದ್ರಿಂದ ಅವಳು ದುರ್ಗಾ. ದುರ್ಗಮನಾದಂಥ, ಯಾರ ಕೈಗೂ ಸಿಕ್ಕದಂತ, ಎಲ್ಲರಿಗೆ ಬಾಧೆಯನ್ನ ಕೊಟ್ಟು ದುರ್ಗಮನಾಗಿದ್ದಂತ, ಆ ರೀತಿಯಿಂದನು ಅಂಥ ವಿಪರೀತವಾದ ಬಾಧೆಗಳನ್ನ ನಿವಾರಣೆ ಮಾಡಿದ ಕಾರಣ ಅವಳು ದುರ್ಗಾ. ಇದು ಆಕೆಗೆ ಇನ್ನೊಂದು ಹೆಸರು. ಇನ್ನು ಸೂರ್ಯವಂಶದಲ್ಲಿ ಸುದರ್ಶನ ಅಂತ ಒಬ್ಬ, ಅವನ ತಾಯಿ, ಇದೆಲ್ಲ ದೇವಿ ಭಾಗವತದಲ್ಲಿ ಯಾಕೆ ದೇವಿಯನ್ನ ದುರ್ಗಾ ಅಂತ ಕರೀತಾರೆ ಅಂತಕ್ಕೆ ಇರುವಂತ ಕಥೆಗಳು. ಅವನು ಸೂರ್ಯವಂಶದಲ್ಲಿ ಇರುವ ರಾಜ ಸುದರ್ಶನ. ಅವನಿಗೆ ತಂದೆ ಯುದ್ಧದಲ್ಲಿ ಶತ್ರುಗಳು ಅವನ ತಂದೆಯನ್ನ ಕೊಂದು ಬಿಡ್ತಾರೆ. ಸುದರ್ಶನ ಇನ್ನು ಚಿಕ್ಕವನು. ತಾಯಿ ಏನ್ ಮಾಡ್ತಾಳೆ, ಆ ಸುದರ್ಶನನನ್ನ ಕರ್ಕೊಂಡು, ಇನ್ನು ಅಲ್ಲಿ ತನಗೆ ಬದುಕಕ್ಕೆ ಗೊತ್ತಾಗ್ತಾ ಇಲ್ಲ, ಮಂತ್ರಿಗಳು ಸೇನಾಧಿಪತಿಗಳು ಯಾರನ್ನ ನಂಬಬೇಕು ಏನು ಗೊತ್ತಿಲ್ಲ. ಆದ್ರಿಂದ ಅವಳೇನ್ ಮಾಡಿದ್ಲು, ಕಾಡಿಗೆ ಬಂದ್ಬಿಟ್ಲು.
ತಪ್ಪಿಸಿಕೊಂಡು ರಾತ್ರೋರಾತ್ರಿ ಕಾಡಿಗೆ ಬಂದ್ಲು. ಕಾಡಿನಲ್ಲಿ ಅಲೀತಾ ಅಲೀತಾ ಒಂದು ಆಶ್ರಮಕ್ಕೆ ಬಂದ್ಲು. ಅದು ನೋಡಿದ್ರೆ ಭರದ್ವಾಜರ ಆಶ್ರಮ ಆಗಿತ್ತು. ಆ ಭರದ್ವಾಜರ ಆಶ್ರಮದಲ್ಲಿ ಅವಳು ಆಶ್ರಯವನ್ನ ತಗೊಂಡ್ಲು. ಅವರು ಅವನನ್ನ ಸಾಕ್ತಾ ಇದ್ದಾರೆ. ಅವರಿಗೆ ಗೊತ್ತಿರುವ ಎಲ್ಲ ವಿದ್ಯೆಯನ್ನ ಬೋಧಿಸ್ತಾ ಇದ್ದಾರೆ. ರಾಜನಾಗಲು ಬೇಕಾದ ರಾಜನೀತಿಗಳನ್ನು, ಶಸ್ತ್ರಾಸ್ತ್ರಗಳನ್ನು ಎಲ್ಲವನ್ನು ಹೇಳಿಕೊಡ್ತಾ ಇದ್ದಾರೆ. ಹಾಗೆ ಇರುವಾಗ ಈ ಕಾಶಿಯಲ್ಲಿ ಸುಬಾಹು ಅಂತ ಒಬ್ಬ ರಾಜ. ಅಲ್ಲಿ ಕಾಶಿ ಸುಬಾಹು, ಆ ರಾಜನಿಗೆ ಶಶಿಕಲಾ ಅಂತ ಮಗಳು. ಆ ಶಶಿಕಲಾ ಅನ್ನುವವಳಿಗೆ ಅವಳು ಮದುವೆಗೆ ಬಂದಿದ್ದಾಳೆ. ಯಾರನ್ನ ಮದುವೆ ಮಾಡುವುದು ಅಂತ ತಂದೆಗೆ ಯೋಚನೆ. ಸಾಮಾನ್ಯವಾಗಿ ರಾಜಕುಮಾರಿಯರಿಗೆಲ್ಲ ಸ್ವಯಂವರ ಏರ್ಪಡಿಸೋದು ಪದ್ಧತಿ. ಹಾಗೆ ರಾಜ ಸ್ವಯಂವರ ಏರ್ಪಡಿಸಿ ತಾನೇ ನಿರ್ಣಯ ಮಾಡಕ್ಕಾಗಲ್ಲ. ಸ್ವಯಂವರದಲ್ಲಿ ತನ್ನ ಮಗಳು ಯಾರನ್ನು ವರಿಸ್ತಾಳೋ ವರಿಸ್ಕೊಳ್ಳಿ ಅಂತ ನಿರ್ಣಯ ಮಾಡಿ ಸ್ವಯಂವರ ಏರ್ಪಡಿಸಿದ್ದಾನೆ. ಈ ಶಶಿಕಲೆ ಚಿಕ್ಕಂದಿನಿಂದ ತಾಯಿಯ ಭಕ್ತಳು. ತಾಯಿಗೆ ಭಕ್ತಿಯಿಂದ ದಿನಾ ಪೂಜೆ ಮಾಡಿನೇ ಮುಂದಿನ ಕೆಲಸ ಮಾಡೋದು. ಆದ್ರಿಂದ ತಾಯಿ ಏನ್ ಮಾಡಿದ್ಲು, ಕನಸಿನಲ್ಲಿ ಬಂದು ನಾಳೆ ದಿವಸ ಸ್ವಯಂವರದಲ್ಲಿ ಸುದರ್ಶನ ಬರ್ತಾನೆ, ಆ ಸುದರ್ಶನನಿಗೆ ನೀನು ಮಾಲೆ ಹಾಕು, ಬೇರೆ ಯಾರನ್ನು ವರಿಸಬೇಡ ಅಂತ ಆ ಶಶಿಕಲೆಗೆ ತಾಯಿ ಹೇಳಿದ್ಲು. ಈಗ ಸುದರ್ಶನನ ಹತ್ತಿರ ಬಂದು ಭರದ್ವಾಜರ ಕೈನಲ್ಲಿ ಹೇಳಿಸಿದ್ಲು, ನೀನು ಹೋಗು ಇವತ್ತು ಇದಕ್ಕೆ ಸ್ವಯಂವರಕ್ಕೆ ಅಂತ. ಅವನ ತಾಯಿಗೆ ಭಯ. ಯಾಕೆ ಅಂದ್ರೆ ರಾಜ್ಯ ಇಲ್ಲ, ಕೋಶ ಇಲ್ಲ, ಯಾವ ಧೈರ್ಯದ ಮೇಲೆ ಸ್ವಯಂವರಕ್ಕೆ ಹೋಗೋದು, ಏನಿದೆ ಅಂತ ಸ್ವಯಂವರಕ್ಕೆ ಹೋಗೋದು, ದರ್ಭೇಶಿಯಾಗಿ ಹೋಗಬಾರ್ದು. ಆದ್ರೆ ಭರದ್ವಾಜರು ಹೇಳ್ತಾ ಇದ್ದಾರೆ ಗುರುವಿನ ಆಜ್ಞೆ, ಆದ್ರಿಂದ ಅದು ದೇವಿಯ ಆಜ್ಞೆ ಅಂತ ಭರದ್ವಾಜರು ಹೇಳ್ತಿದ್ದಾರೆ. ಹಾಗಾಗಿ ಸುದರ್ಶನ ಏನ್ ಮಾಡ್ದ, ಸ್ವಯಂವರಕ್ಕೆ ಬಂದ. ಮತ್ತೆ ಸುದರ್ಶನನನ್ನ ಗುರುತಿಸೋದು ಹೇಗೆ, ದೇವಿ ತಾನೇ ನೋಡಿ, ಅವಳ ಕೃಪೆಯಾದ್ರೆ ಇದೆಲ್ಲ ದುರ್ಗಮ ತಾನೆ. ಆ ಎಲ್ಲ ದುರ್ಗಮವಾದದ್ದನ್ನ ಅವಳು ಸಾಧನೆ ಮಾಡಿಕೊಡ್ತಾ ಇದ್ದಾಳೆ. ಅವಳೇ ಶಶಿಕಲೆಗೆ ಪ್ರೇರಣೆ ಕೊಟ್ಟು ಆ ಸುದರ್ಶನನಿಗೆ ಮಾಲೆ ಹಾಕುವಂತೆ ಮಾಡಿಬಿಟ್ಲು. ಈಗ ಅಲ್ಲಿದ್ದ ಎಲ್ಲ ರಾಜರು, ಎಲ್ಲ ಬಲಿಷ್ಠರಾದವರು, ಸೇನೆಗಳಿರೋರು ಅಂಥವರೆಲ್ಲ ಬಂದಿದ್ದಾರೆ. ಎಲ್ಲ ರಾಜರು ಸುಬಾಹುವಿಗೆ ಎದುರಿ ನಿಂತರು. ಮತ್ತೆ ಸುದರ್ಶನನ ಮೇಲೆ ಆಕ್ರಮಣಕ್ಕೆ ಹೊರಟರು. ನೀನು ಅವನು ಏನ್ ನಿರ್ಗತಿಕ, ಅವನಿಗೆ ಏನಿದೆ, ಯಾವ ರಾಜ್ಯಕ್ಕೆ ರಾಜ ಅವನು, ಆ ತರ ಎಲ್ಲ ಹೇಳಿ ಯಾವಾಗ ಯುದ್ಧಕ್ಕೆ ನಿಂತರು, ಆಗ ಸಿಂಹವಾಹಿನಿಯಾಗಿ ದೇವಿ ತಾನೇ ಬಂದು ಆ ಎಲ್ಲ ರಾಜರನ್ನ ದಮನ ಮಾಡಿ ಈ ಸುದರ್ಶನನನ್ನ ತಾನು ರಾಜ್ಯಾಧಿಪತಿಯಾಗಿ ಮಾಡಿದ್ಲು. ರಾಜ್ಯದಲ್ಲಿ ನೋಡಿ ಏನಿತ್ತು ಅವನಿಗೆ, ಬೀದಿಯಲ್ಲಿ ಬೇಡುವ ಭಿಕ್ಷುಕನ ತರಹದ ಸ್ಥಿತಿ. ತಾಯಿ ಒಲಿದರೆ ಭಿಕ್ಷುಕನು ಸಿಂಹಾಸನಾಧೀಶನಾಗಬಲ್ಲ. ನಾವು ಅವತ್ತು ನೋಡಿದ್ವಲ್ಲ, ದೇವರು ಏನ್ ಮಾಡ್ತಾನೆ ಅಂದ್ರೆ ಮೇಲಿರೋನ್ ಕೆಳಗಿಳಿಸ್ತಾನೆ, ಅಂದ್ರೆ ಇದೇ ಮಾಡ್ತಾನೆ ಅಂತಲ್ಲ, ದೇವರ ಕೃಪೆ ಮಾಡಿದ್ರೆ ಯಾರು ಏನೂ ಆಗಬಹುದು, ಯಾವ ಘಳಿಗೆಯಲ್ಲೂ ಏನೂ ಆಗಬಹುದು. ಅಂಥ ಒಂದು ಇದೆಲ್ಲ ನಮಗೆ ಸಾಧ್ಯನಾ? ಇಲ್ಲ, ಇದೆಲ್ಲ ದುರ್ಗಮ. ಅಂಥ ದುರ್ಗಮವಾದದ್ದನ್ನ ಸಾಧನೆ ಮಾಡಿದ ಕಾರಣ ಅವಳು ದುರ್ಗಾ. ಆಗ ಕಾಶಿರಾಜ ಏನ್ ಮಾಡ್ದ, ಇಷ್ಟೆಲ್ಲ ನಮ್ಮ ಮೇಲೆ ಕೃಪೆ ಮಾಡಿದೀಯಲ್ಲಮ್ಮ, ನಮ್ಮ ದೇಶದೊಳಗೆ ನಮ್ಮ ಇದರ ಒಳಗೆ ನೀನು ವಾಸ ಮಾಡು, ನಿನ್ನನ್ನ ನಾನು ದುರ್ಗಾದೇವಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ನಿನಗೆ ಒಂದು ದೇವಾಲಯ ಕಟ್ಟಿ ಪೂಜಾದಿ ವ್ಯವಸ್ಥೆ ಮಾಡ್ತೀನಿ. ಇಲ್ಲಪ್ಪ, ನಾನು ಇಲ್ಲಿ ವಾಸ ಮಾಡಲ್ಲ, ಇಲ್ಲಿಂದ ಎಷ್ಟೋ ದೂರದಲ್ಲಿ ಇಂಥ ಜಾಗದಲ್ಲಿ ಇರ್ತೀನಿ ಅಂತ ಹೇಳಿ ದೇವಿ ಅನುಗ್ರಹಿಸಿ ಮಾಯ ಆಗುತ್ತಾಳೆ. ಇದು ಕೂಡ ಆ ದೇವಿಗೆ ದುರ್ಗಾ ಅನ್ನುವ ಹೆಸರಿಗೆ ಮತ್ತೊಂದು ಕಾರಣ. ಇನ್ನು ನಾವು ದುರ್ಗೆ 9 ಜನ ದುರ್ಗೆಯರನ್ನ ನವದುರ್ಗಾ ಅಂತ ಕೇಳಿದ್ದೇವೆ. ಇದು ಸಂದರ್ಭ ಏನಲ್ಲ, ಅಂದ್ರೆ ನಮ್ಮ ಇದಕ್ಕಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನವದುರ್ಗೆಯರನ್ನ ತಿಳ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದಷ್ಟೇ, ಹೇಳದೇ ಇದ್ರೂ ನಡೆಯುತ್ತೆ. ಮೊದಲನೆಯ ದುರ್ಗೆ ಯಾರು ಅಂತ ಕೇಳಿದ್ರೆ ಅವಳು ಶೈಲ ಪುತ್ರಿ. ಶೈಲ ಯಾವಾಗ ದಕ್ಷಯಜ್ಞವನ್ನ ನಡೆಸುವಾಗ, ಇದು ದಸರಾದಲ್ಲಿ ನವರಾತ್ರಿಯಲ್ಲಿ ಮೊಟ್ಟ ಮೊದಲನೆಯ ದಿನ ಆರಾಧನೀಯಳಾದಂತ ದೇವಿ ಅವಳು ಶೈಲಪುತ್ರಿ. ಅವಳು ದಕ್ಷಯಜ್ಞದಲ್ಲಿ ಸತೀದೇವಿ ತನ್ನ ಶರೀರವನ್ನ ತ್ಯಾಗ ಮಾಡಿದ ಮೇಲೆ ಆ ಶರೀರವನ್ನ ತನ್ನ ಭುಜದ ಮೇಲೆ ಎತ್ತುಕೊಂಡು ಪರಮಾತ್ಮ ಸುತ್ತುತ್ತಾ ಇರುವಾಗ ವಿಷ್ಣು ಆ ಮೋಹದಿಂದ ಅವನನ್ನ ಹೊರಗೆ ತರೋದಕ್ಕೆ ಆ ಶರೀರವನ್ನ ತುಂಡು ಮಾಡಿ ಹಾಕಿದ ಭಾಗ ನಮಗೆ ಗೊತ್ತಿದೆ. ಈಗ ಶಿವ ಏನ್ ಮಾಡ್ದ, ತಪಸ್ಸಿಗೆ ಕೂತು ಬಿಟ್ಟ. ಹಾಗೆ ಅವನು ತಪಸ್ಸಿಗೆ ಕುಳಿತಾಗ
ಅವನಿಗೆ ಮತ್ತೆ ಪತ್ನಿಯಾಗಿ ಬಂದು ಅವನನ್ನ ಮತ್ತೆ ಶಿವನಾಗಿ ಮಾಡಬೇಕಲ್ಲ. ಆದ್ರಿಂದ ಅವಳು ಹಿಮವಂತ ಮತ್ತು ಮೇನಾದೇವಿಯರ ಪುತ್ರಿಯಾಗಿ ಬಂದ್ಲು. ಆದ್ರಿಂದ ಅವಳನ್ನ ಶೈಲ ಪುತ್ರಿ ಅಂತ ಕರೀತಾರೆ. ಅದು ಅವಳ ಮೊದಲನೆಯ ಸ್ವರೂಪ. ಇನ್ನು ಎರಡನೆಯ ದಿನದಲ್ಲಿ ಅಥವಾ ಎರಡನೇ ಸ್ವರೂಪ ನವದುರ್ಗೆಯರಲ್ಲಿ ಬ್ರಹ್ಮಚಾರಿಣಿ. ಈ ಶೈಲಪುತ್ರಿ ಅವಳು ಏನ್ ಮಾಡಿದ್ಲು? ಶಿವ ತಪಸ್ಸಲ್ಲಿದ್ದಾನೆ, ತಪಸ್ಸಿನಿಂದ ಅವನನ್ನ ಹೊರಗೆ ತರಬೇಕು, ಅದಕ್ಕೆ ಪ್ರಯತ್ನ ಪಟ್ಟಳು. ಹೊರಗೆ ಪ್ರಯತ್ನ ಪಡಕ್ಕೋಸ್ಕರ ತಂದೆ ತಾಯಿಯ ಅನುಮತಿಯನ್ನ ಪಡೆದು, ಅಮ್ಮ ನಾನು ಈ ಶಿವನನ್ನೇ ಮದುವೆ ಆಗೋದು, ನನಗೆ ಶಿವನೇ ಪತಿ ಅಂತ ಹೇಳಿ, ಆದ್ರಿಂದ ನನಗೆ ಈ ಶಿವನ ಸೇವೆ ಮಾಡೋದಕ್ಕೆ ಅನುಮತಿಯನ್ನ ಕೊಡು ಅಂತ ಕೇಳಿ ತಂದೆ ತಾಯಿ ಅನುಮತಿಯೊಡನೆ ಶಿವನ ಸೇವೆ ಮಾಡ್ತಾ ಇದ್ದಾಳೆ. ಇದೇ ಸಂದರ್ಭದಲ್ಲಿ ತಾರಕನ ಬಾಧೆ ಜಾಸ್ತಿಯಾಗಿ ಶಿವನನ್ನ ಸಂಸಾರಿಯಾಗಿ ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ಆದ್ರಿಂದ ಮನ್ಮಥ ಮತ್ತೆ ವಸಂತ ಇವರೆಲ್ಲರೂ ಬಂದಿದ್ದಾರೆ. ಹಾಗೆ ಬಂದಿರುವಾಗಲೇ, ತಾಯಿ ಸೇವೆ ಮಾಡ್ತಿರುವಾಗಲೇ, ಒಂದು ದಿವಸ ಆಕಸ್ಮಿಕವಾಗಿ ಶಿವ ಕಣ್ಣು ಬಿಟ್ಟಾಗ್ಲೇ ಮನ್ಮಥ ಬಾಣ ಬಿಟ್ಟ. ಶಿವನಲ್ಲಿ ಚಂಚಲತೆ ಉಂಟಾದ ಕಾರಣ ಶಿವ ಸಿಟ್ಟಾಗಿ ಏನ್ ಮಾಡ್ದ? ಮನ್ಮಥನನ್ನ ಸುಟ್ಟಾಕದ, ಮೂರನೇ ಕಣ್ಣು ಬಿಟ್ಟು. ಆದ್ರಿಂದ ಈಗ ದೇವಿ ಏನ್ ಮಾಡಿದ್ಲು? ಈ ರೂಪದಿಂದ ನಾನು ಅವನನ್ನ ಗೆಲ್ಲುತ್ತೀನಿ ಅನ್ಕೊಂಡಿದ್ದೆ, ರೂಪದಿಂದ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ದೇವಿ ತಪಸ್ಸಿಗೆ ಬಂದ್ಲು. ಈ ರೂಪ ಇದೆಯಲ್ಲ, ಇದನ್ನ ಬ್ರಹ್ಮಚಾರಿಣಿ ರೂಪ ಅಂತ ಕರೀತಾರೆ. ದೇವಿ ಆ ಬ್ರಹ್ಮಚಾರಿಣಿ ರೂಪವನ್ನ ಧರಿಸಿ ತಾನು ತಪಸ್ಸನ್ನ ಮಾಡ್ತಾ, ಆ ತಪಸ್ಸಿನಿಂದ ಭಯಂಕರ, ಅವಳು ಎಷ್ಟು ರೀತಿಯಲ್ಲಿ ತಪಸ್ಸು ಮಾಡ್ತಾಳೆ ವರ್ಣನೆ ಇದೆ. ಏನು ಪಂಚಾಗ್ನಿಯ ಮಧ್ಯದಲ್ಲಿ ತಪಸ್ಸು, ಜಲದಲ್ಲಿ ತಪಸ್ಸು, ಹಾಗೆ ವಿವಿಧವಾದ ಕ್ಲೇಶಗಳಿಂದ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಆ ತಪಸ್ಸಿನಿಂದ ಮೂರೂ ಲೋಕ ಸುಡುವಂಥ ತಾಪ ಉಂಟಾಗ್ಬಿಟ್ಟಿದೆ. ಎಲ್ಲಾ ದೇವಾದಿದೇವತೆಗಳು ಕಂಗೆಟ್ಟು ಬಿಟ್ಟಿದ್ದಾರೆ. ಆಗ ಎಲ್ಲರೂ ಬಂದು, ಶಿವ ಕಣ್ತೆರೆ, ನೀನ್ ಅನುಗ್ರಹ ಮಾಡದೇ ಇದ್ರೆ ಈಗ ಎಲ್ಲರ ನಾಶ ಆಗೋಗುತ್ತೆ, ಇದು ಪ್ರಳಯ ಕಾಲ ಅಲ್ಲ, ಪ್ರಳಯ ಕಾಲ ಆದಾಗ ನೀನು ಅದನ್ನು ಮಾಡೋದು ಸರಿ, ನಮ್ಮನ್ನು ಅನುಗ್ರಹಿಸುವಂತ ಎಲ್ಲರೂ ದೀನರಾಗಿ ಬೇಡ್ತಾ ಇದ್ದಿದ್ರಿಂದ ಶಿವ ಕಣ್ಣು ತೆರೆದಿದ್ದಲ್ಲದೆ ಇವಳ ಹತ್ತಿರ ಬಂದು ತಪಸ್ಸನ್ನ ನಿಲ್ಲಿಸಮ್ಮ, ನಾನು ನಿನ್ನನ್ನು ವಿವಾಹಿತನಾಗುತ್ತೇನೆ ಅಂತ ಅಭಯವನ್ನ ಕೊಟ್ಟು ಅವಳ ತಪಸ್ಸನ್ನ ನಿಲ್ಲಿಸ್ತಾನೆ. ಆದ್ದರಿಂದ ಅವಳ ಇಲ್ಲಿಯವರೆಗಿನ ಘಟ್ಟ ಅವಳ ಬ್ರಹ್ಮಚಾರಿಣಿ ಸ್ವರೂಪ. ಮುಂದಿನ ಸ್ವರೂಪ ಚಂದ್ರ ಘಂಟ, ಮೂರನೆಯದು. ಇಲ್ಲಿ ಆಕೆಗೆ ಘಂಟಾನಾದ, ಅವಳ ಹಸ್ತದಲ್ಲಿ ಘಂಟೆ ಇದೆ. ನಾವು ದುರ್ಗಾ ಸಪ್ತಶತಿಯನ್ನ ಓದುವಾಗ ಮಹಿಷನಿಗಾಗಿ ಅವಳು ಅವತಾರವನ್ನ ತಳಿತಾಳಲ್ಲ, ಹಾಗೆ ಅವತಾರವನ್ನ ತಳೆದಾಗ ಮೊದಲಿಗೆ ಶಿವ, ವಿಷ್ಣು, ಬ್ರಹ್ಮ ಇವರ ಮೂವರ ಹುಬ್ಬು ಗಂಟಿಟ್ಟು, ಆ ಹುಬ್ಬು ಗಂಟಿನಿಂದ ಬಂದಂಥ ಜ್ವಾಲೆ, ಆ ಜ್ವಾಲೆಯ ಸ್ವರೂಪದಿಂದ ಇವಳು ಅವತಾರ ತಳಿತಾಳೆ. ಹಾಗೆ ಅವತಾರ ತಳೆದವಳು ಜೋರಾಗಿ ಅಟ್ಟಹಾಸವನ್ನ ಮಾಡಿ ಘಂಟಾನಾದವನ್ನ ಮಾಡ್ತಾಳೆ. ಆ ಘಂಟಾನಾದದಿಂದ ಇವನು ತಲ್ಲಣಿಸ್ತಾನೆ. ಯಾರು? ಮಹಿಷ. ಎಲ್ಲೋ ಯಾರದು, ಎಲ್ಲಿಂದ ಈ ನಾದ ಅಂತ. ಆ ದೇವಿಯ, ಆದ್ರಿಂದ ನವದುರ್ಗೆಯರಲ್ಲಿ ದಸರಾನಲ್ಲಿ ಇವಳನ್ನ ಆರಾಧನೆ ಮಾಡೋದು. ಚಂದ್ರ ಘಂಟ, ತಲೆಯಲ್ಲಿ ಚಂದ್ರನನ್ನ ಹೊತ್ತಿದ್ದಾಳೆ, ಹಣೆಯಲ್ಲಿ ಚಂದ್ರನನ್ನ ಇಟ್ಕೊಂಡಿದ್ದಾಳೆ, ಚಂದ್ರನಂಥ ಕುಂಕುಮವನ್ನ ಇಟ್ಟಿದ್ದಾಳೆ, ಕೈಯಲ್ಲಿ ಘಂಟೆಯನ್ನ ಹಿಡಿದು ಆ ಘಂಟಾನಾದದಿಂದ ಲೋಕವನ್ನ ತಲ್ಲಣಗೊಳಿಸ್ತಾ ಇದ್ದಾಳೆ. ಲೋಕವನ್ನ ತಲ್ಲಣಗೊಳಿಸುವ ಮಹಿಷನನ್ನ ತಲ್ಲಣಗೊಳಿಸ್ತಾ ಇದ್ದಾಳೆ. ಆದ್ರಿಂದ ಅವಳು ಚಂದ್ರ ಘಂಟ. ಮತ್ತೆ ಘಂಟಾನಾದದ ಮಹಿಮೆಯನ್ನ ಕೂಡ ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ ಘಂಟಾನಾದ ಮಾಡುವಾಗ ನಾವೇನ್ ಹೇಳ್ತೇವೆ? ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ರಾಕ್ಷಸರನ್ನೆಲ್ಲ ಅಟ್ಟಿ ದೇವತೆಗಳನ್ನ ಒಳಗೆ ಬರಮಾಡಿಕೊಳ್ಳೋದಕ್ಕೋಸ್ಕರ ಘಂಟಾನಾದವನ್ನ ಮಾಡ್ತೇವೆ. ಆದ್ರಿಂದ ಘಂಟಾನಾದದ ಮಹಿಮೆ ಏನು? ದೇವಿ ಅದನ್ನು ಮಾಡಿ ತೋರಿಸ್ತಾ ಇದ್ದಾಳೆ. ಅವಳು ಘಂಟಾನಾದ ಮಾಡಿದ್ದರಿಂದಲೇ ಮಹಿಷ ತಲ್ಲಣಗೊಂಡಿದ್ದಾನೆ. ಆದ್ರಿಂದ ಮನೆ ಮನೆಯಲ್ಲಿ ಘಂಟಾನಾದ ಮಾಡಿದರೆ ನಮ್ಮೊಳಗಿರುವ ಆಸುರಿ ಶಕ್ತಿ ಇರಲಿ, ಮನೆಯ ಒಳಗೆ ತುಂಬಿರುವ ಆಸುರಿ ಶಕ್ತಿ ಇರಲಿ, ಮನೆಯ ಹೊರಗಿರುವ ಆಸುರಿ ಶಕ್ತಿಗಳಿರಲಿ, ಮನೆಯಲ್ಲಿ ನಮ್ಮ ಮನೆಯಲ್ಲೇ
ಗತಿಸಿ ಹೋಗಿರುವಂತ ನಮ್ಮನೆಯಲ್ಲಿ ಗತಿಸಿದವರಲ್ಲ, ನಮ್ಮ ಮನೆಯಲ್ಲಿ ಗತಿಸಿ ಹೋದ ಜೀವಿಗಳು ಏನೋ ಅವಕಾಶವನ್ನ ಹುಡುಕ್ತಾ ಸುತ್ತುತ್ತಾ ಇರುತ್ತೆ ಈ ಖಾಲಿ ಜಾಗಗಳಲ್ಲೆಲ್ಲ. ಅಂಥ ಯಾವ ಪ್ರೇತ ರೂಪದ ಜೀವಗಳು, ಬಾಧೆ ಕೊಡಲಿಕ್ಕೆ ಇರುವಂಥ ಜೀವಗಳಿದೆಯೋ ಅವುಗಳು ಕೂಡ ಹೋಗುತ್ತೆ. ಆದ್ರಿಂದ ಪ್ರತಿ ಮನೆಯಲ್ಲಿ ಘಂಟಾನಾದ ಮಾಡಬೇಕು ಅನ್ನುವುದು ಪದ್ಧತಿ. ಪ್ರತಿದಿನದಲ್ಲಿ ಪ್ರತಿ ಮನೆಯಲ್ಲಿ ಘಂಟಾನಾದ ಮಾಡಬೇಕು. ಇವತ್ತು ಅಳಿಸಿ ಹೋಗ್ತಾ ಇದೆ, ಆದರೆ ಈಗ ನಾವು ಆರಂಭ ಮಾಡಿದ್ರು ಮನೆಗೆ ಅದು ಕ್ಷೇಮವನ್ನ ತರುತ್ತೆ. ಇನ್ನು ಇವತ್ತಿನ ಒಂದು ಎನ್ವೈರನ್ಮೆಂಟಲಿಸ್ಟ್ ಇದ್ದಾರಲ್ಲ, ಪರಿಸರ ತಜ್ಞರು, ಅವರುಗಳು ಹೇಳುವ ಕ್ರಮದಲ್ಲಿ ಘಂಟಾನಾದದಿಂದ ಬರುವ ತರಂಗಾಂತರಗಳು ಈ ವೈರಾಣುಗಳಿದೆಯಲ್ಲ, ಕೀಟಾಣುಗಳು, ಆ ವೈರಾಣುಗಳನ್ನ ಕೂಡ ನಾಶ ಮಾಡುತ್ತೆ ಅಂತ ಪರಿಸರ ತಜ್ಞರು ಸಂಶೋಧನೆ ಮಾಡಿ ಕಂಡು ಹಿಡಿದಿದ್ದಾರೆ. ಆದ್ದರಿಂದ ಈಗ ದೇವಿಯ ಈ ಘಂಟಾ ತತ್ವ ನಮ್ಗೇನೇನನ್ನ ತೋರಿಸ್ತಾ ಇದೆ? ನಮ್ಮನ್ನು ಕೌಟುಂಬಿಕವಾಗಿ ಬಾಧಿಸುವಂಥ ಸಕಲ ತಾಪಗಳನ್ನ ಅದು ದೂರ ಮಾಡುತ್ತೆ. ಸಕಲ ನೋವನ್ನ, ಸಕಲ ಕ್ಲೇಶಗಳನ್ನ, ಸಕಲ ಹಿಂಸೆಗಳನ್ನ ಅದು ದೂರ ಮಾಡುತ್ತೆ ಅನ್ನುವುದು ಒಂದು. ಎರಡನೇದು ಅಂದ್ರೆ ಸಾಂಸಾರಿಕವಾದ ಬಾಧೆಗಳನ್ನ ನಿವಾರಣೆ ಮಾಡುತ್ತೆ. ಇನ್ನು ಎರಡನೇದು ಏನ್ ಮಾಡುತ್ತೆ? ನಮಗೆ ದೇವತ್ವವನ್ನ ತಂದು ಕೊಡುತ್ತೆ, ದೇವತೆಗಳ ಅನುಗ್ರಹವನ್ನ ಉಂಟು ಮಾಡುತ್ತೆ, ಇಂದ್ರ ವರುಣ ಯಮಾದಿಗಳೆಲ್ಲರ ಅನುಗ್ರಹವನ್ನ ಉಂಟು ಮಾಡುತ್ತೆ. ಆದ್ರಿಂದ ಈ ಮೂರನೆಯ ದಿನದ ದೇವಿ ಈ ಚಂದ್ರ ಘಂಟ, ಅವಳು ದುಷ್ಟ ಆಸುರಿ ಶಕ್ತಿಗಳನ್ನ ನಿವಾರಣೆ ಮಾಡೋದಲ್ಲದೆ ಸಾಧು ಶಕ್ತಿಗಳನ್ನ ಮನೆಯ ಒಳಗೆ ತುಂಬಿ ಆ ಸತ್ಶಕ್ತಿಗಳು, ಸಾಧು ಶಕ್ತಿಗಳು ಪ್ರವರ್ಧಮಾನವಾಗಿ ಸಂಸಾರವು ಸುಖಮಯವಾಗಿರುವುದಕ್ಕೂ ಕೂಡ ಕಾರಣಕರ್ತಳಾಗುತ್ತಾಳೆ. ಇನ್ನು ನಾಲ್ಕನೆಯದು ಕೂಷ್ಮಾಂಡ. ಕೂಷ್ಮಾಂಡ ಅಂದ್ರೆ ನಮ್ಗೆ ಭಾಸ ಆಗೋದು ಕುಂಬಳಕಾಯಿ, ಅದು ಬೂದ ಅಥವಾ ಸಾಮಾನ್ಯವಾಗಿ ಕೂಷ್ಮಾಂಡ ಬೂದಗುಂಬಳಕಾಯಿಗೆ ಹೇಳುತ್ತಾರೆ. ಬೂದಗುಂಬಳಕಾಯಿ ಎನ್ನುವುದು ಆರೋಗ್ಯದ ದೃಷ್ಟಿಯಿಂದ, ಆಯುರ್ವೇದದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಪುಷ್ಟಿದಾಯಕವಾದಂತಹ ಒಂದು ಪದಾರ್ಥ. ಆದ್ರಿಂದ ಅಂದ್ರೆ ಈ ಮಾಂಸಾದಿ ಆಹಾರವನ್ನ ಸೇವಿಸಿದಾಗ ಏನು ಪುಷ್ಟಿ ದೊರಕುತ್ತೋ ಅಂಥ ಒಂದು ಪುಷ್ಟಿ ದೊರಕುವಂತ ಆಹಾರ ಅಂತ ಹೇಳಿ ಬ್ರಾಹ್ಮಣರಿಗೆ ಅದು ನಿಷಿದ್ಧ. ಯಾವುದೋ ದಾನ ಆದಾಗ, ಯಾವುದೋ ಕೆಲವು ದಿನಗಳಲ್ಲಿ ಮಾತ್ರ, ದಾನದಿಂದ ಬಂದಾಗ ಕೆಲವು ದಿನಗಳಲ್ಲಿ ಮಾತ್ರ ಅದನ್ನ ವಿನಿಯೋಗ ಮಾಡಬೇಕು ಅನ್ನೋ ಪದ್ಧತಿ ಇತ್ತು. ಯಾಕೆ ಅಂದ್ರೆ ಶಾರೀರಿಕವಾದ ಪುಷ್ಟಿ ಬೆಳೆಸಿಕೊಳ್ಳೋದು ಅವನದಲ್ಲ, ಅವನದು ಆಂತರಂಗಿಕ ಪುಷ್ಟಿಯನ್ನ ಬೆಳೆಸಿಕೊಂಡು ತನ್ನ ಅಂತಃಸತ್ವದಿಂದ ದೈವೀ ಬಲದಿಂದ ಬದುಕಬೇಕಾದ ರೀತಿ ಅವನದು. ಹಾಗಾಗಿ ಅದು ನಿಷೇಧ ಇತ್ತು ಅಷ್ಟೇ. ಆದರೆ ಇಷ್ಟನ್ನ ಹೇಳ್ತಾ ಇರೋದು ಅದರಲ್ಲಿರುವ ಬಲದ ವಿಷಯವಾಗಿ, ಅಂದ್ರೆ ಅಷ್ಟು ಬಲಿಷ್ಠವಾದದ್ದು, ಅನೇಕ ರೋಗ ರುಜಿನಗಳನ್ನ ನಿವಾರಣೆ ಮಾಡಬಲ್ಲ ಶಕ್ತಿ ಅದರ ಒಳಗಿದೆ. ಹಾಗೆ ಅಂತ ಎಲ್ಲರಿಗೆ ಎಲ್ಲ ಅಮೃತ ಆಗಲ್ಲ. ಒಬ್ಬನಿಗೆ ಅಮೃತವಾದದ್ದು ಮತ್ತೊಬ್ಬನಿಗೆ ವಿಷವಾಗತ್ತೆ. ಅದು ವಿವೇಕದಿಂದ ಬಳಸಬೇಕು. ಆದರೆ ಇದರಲ್ಲಿರುವ ಶಕ್ತಿಯನ್ನ ಹೇಳ್ತಾ ಇದ್ದೇನಷ್ಟೇ. ಹಾಗಾಗಿ ಎಂಥ ದುರ್ಬಲರನ್ನು ಸಬಲರನ್ನಾಗಿ ಮಾಡಬಲ್ಲ ಚೈತನ್ಯ ಇರುವಂತಹ ಒಂದು ಪದಾರ್ಥ ಅದು. ಹಾಗೆ ಈ ಕೂಷ್ಮಾಂಡ ದೇವಿ ದುರ್ಬಲರಾದಂಥ ದೇವತೆಗಳನ್ನ ನಾವೇನ್ ನೋಡಿದ್ವಿ? ದುರ್ಬಲರಾಗಿ ಕಾಷ್ಠ ಸದೃಶರಾಗಿ ರಸಹೀನರಾಗಿದ್ದವರನ್ನ ರಸಪುಷ್ಟರನ್ನಾಗಿ ಮಾಡಿದ್ದು ನೋಡಿದ್ವಿ. ಆದ್ದರಿಂದ ಆ ದೇವಿಯ ಸ್ವರೂಪ ಕೂಷ್ಮಾಂಡ. ಮತ್ತೆ ಆ ದೇವಿಯ ಇದರಲ್ಲಿ ಏನಿದೆ ಅಂದ್ರೆ ಮೃದು ಮಂದಹಾಸ ಇದೆ. ಆ ಮಂದಹಾಸದ ತರಂಗಾಂತರಗಳಿಂದ ದೇವಿ ವಿಶ್ವ ಸೃಷ್ಟಿಯನ್ನ ಮಾಡ್ತಾಳಂತೆ. ವಿಶ್ವದಲ್ಲಿ ಆಕರ್ಷಣೆಯನ್ನ ಉಂಟು ಮಾಡಿ ವಿಶ್ವ ಸೃಷ್ಟಿಗೆ ಅವಳ ಈ ಮಂದಹಾಸ ಕಾರಣ ಆಗತ್ತಂತೆ. ಆದ್ದರಿಂದ ಇವಳು ಆ ದೇವಿಯನ್ನ ಕೂಷ್ಮಾಂಡ ಅಂತ ಕರೀತಾರೆ. ಹೇಗೆ ಹಿರಣ್ಯ ಗರ್ಭಾಂಡ ಅದರಂತೆ ಇವಳು. ಆದ್ದರಿಂದ ಆ ದೇವಿ ಸೃಷ್ಟಿಕರ್ತ್ರಿ ಅಂತ ನಾವು ಭಾವಿಸಬಹುದು. ಮತ್ತೆ ಅವಳ ಸ್ವರೂಪ ಹೇಗಿದೆಯಪ್ಪ ಅಂದ್ರೆ ಸೂರ್ಯಮಂಡಲದಲ್ಲಿ ಅವಳು ಇರುವಂತೆ ಕಾಣಿಸ್ತಾಳೆ. ಸೂರ್ಯನ ತೇಜಸ್ಸು ಏನಿದೆಯೋ ಆ ಎಲ್ಲ ತೇಜಸ್ಸು ಅವಳೊಳಗೆ ಇದೆ ಅಂತ ನಾವು ಭಾವಿಸಬಹುದು. ಹಾಗಾಗಿ ಕೂಷ್ಮಾಂಡಾದೇವಿಯ ಸ್ವರೂಪ ತೇಜ ಪ್ರಕಾಶಕವಾದಂಥ ಸ್ವರೂಪ. ನಮ್ಮೊಳಗೆ ಆ ದೇವಿಯನ್ನ ಆರಾಧಿಸುವುದರಿಂದ, ಧ್ಯಾನಿಸುವುದರಿಂದ, ಪೂಜಿಸುವುದರಿಂದ ದೇವಿ ನಮಗೆ ಆ ತೇಜಸ್ಸನ್ನ ಕೊಡ್ತಾಳೆ, ಆ ಚೈತನ್ಯವನ್ನ ಕೊಡ್ತಾಳೆ, ಆ ಪ್ರಕಾಶವನ್ನ ನಮ್ಮಲ್ಲಿ
ಉಂಟು ಮಾಡ್ತಾಳೆ. ಇನ್ನು 5ನೆಯದು ಸ್ಕಂದ ಮಾತ. ಇದು ನಮಗೆ ಅರ್ಥ ಆಗುತ್ತೆ. ಸ್ಕಂದ ಮಾತ ಅಂದ್ರೆ ಸುಬ್ರಹ್ಮಣ್ಯ. ಯಾವ ತಾರಕನ ವಧೆಗಾಗಿ ಎಲ್ಲ ದೇವಾದಿದೇವತೆಗಳು ಶಿವ ಮತ್ತು ಪಾರ್ವತಿಯರನ್ನ ಸೇರಿಸುವ ಪ್ರಯತ್ನ ಮಾಡಿದ್ರು, ಎಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಸಂದರ್ಭದಲ್ಲಿ ಆ ಸ್ಕಂದನಿಗೆ ಜನ್ಮ ಕೊಟ್ಟಂಥವಳು. ಇದು ವಿಶೇಷವಾದಂಥ ಒಂದು ಘಟನೆ, ವಿಚಿತ್ರವಾದಂಥ ಒಂದು ಘಟನೆ. ಇದನ್ನ ರಾಮಾಯಣದಲ್ಲಿ ವಿಶೇಷವಾಗಿ ಹೇಳ್ತಾರೆ. ರಾಮಾಯಣದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಸರ್ಗಕ್ಕೆ ಇಂಥ ಫಲ ಅಂತ ಹೇಳಿಲ್ಲ. ಭಾಗವತದಲ್ಲಿ ಒಂದೊಂದು ಸರ್ಗ ಅಥವಾ ಒಂದೊಂದು ಸ್ಕಂದ ಆದ್ಮೇಲೆ ಈ ಸರ್ಗವನ್ನ ಪಾರಾಯಣ ಮಾಡಿದರೆ ಇಂಥ ಫಲ ಅಂತ ಹೇಳ್ತಾರೆ ಭಾಗವತದಲ್ಲಿ. ಮಹಾಭಾರತದಲ್ಲಿ ಅದು ಗೊತ್ತೇ ಇದೆ. ಇಲ್ಲಿ ರಾಮಾಯಣದಲ್ಲಿ ಯಾವ ಸರ್ಗಕ್ಕೂ ಫಲ ಹೇಳಿಲ್ಲ. ಈ ಸುಬ್ರಹ್ಮಣ್ಯ ಸ್ಕಂದ ಜನನ ಸರ್ಗ ಇದೆಯಲ್ಲ, ಅದಕ್ಕೆ ಫಲ ಹೇಳ್ತಾರೆ. ನಮ್ಮ ಅಂದ್ರೆ ಅದು ವಿಶಿಷ್ಟವಾದದ್ದು ಅನ್ನೋದಕ್ಕೆ ನಮ್ಮ ಎಲ್ಲ ವಿಧವಾದಂಥ ಕ್ಲೇಶಗಳನ್ನ ದೂರ ಮಾಡಿ, ನಮ್ಮ ವೈಮನಸ್ಯಗಳನ್ನ ದೂರ ಮಾಡಿ, ಸಾಂಸಾರಿಕವಾದ ಅದು ಸಣ್ಣದಾಗಿದೆ ಸುಬ್ರಹ್ಮಣ್ಯನ ಜನನದ್ದು 37-40 ಶ್ಲೋಕಗಳ ಒಂದು ಅಧ್ಯಾಯ. ಆ ಅಧ್ಯಾಯವನ್ನ ಪ್ರತಿದಿನ ಅಧ್ಯಯನ ಮಾಡಿದರೆ, ಪಾರಾಯಣ ಮಾಡಿದರೆ ನಮ್ಮ ಸಂಸಾರದ ಎಲ್ಲ ಕ್ಲೇಶಗಳು ದೂರವಾಗಿ ಸಾಂಸಾರಿಕವಾದಂತಹ ಬಂಧಗಳು ನಮ್ಮನ್ನು ಬಿಡಿಸಿ ಹೋಗುತ್ತೆ ಇತ್ಯಾದಿಯಾದಿ ಫಲವನ್ನ ರಾಮಾಯಣದಲ್ಲಿ ಹೇಳಿದ್ದಾರೆ. ಅಲ್ಲಿ ಏನು ವಿಚಿತ್ರವಾದದ್ದಪ್ಪ ಅಂದ್ರೆ, ಈಗ ಶಿವ ಪಾರ್ವತಿಯನ್ನ ವಿವಾಹಿತನಾಗಿದ್ದಾನೆ. ಶಿವ ಮತ್ತು ಪಾರ್ವತಿಯರ ವಿವಾಹದಿಂದ ಯಾವ ಒಂದು ಶಿವನ ಶಕ್ತಿಯಿಂದ ಇವನು ಬರಬೇಕಾಗಿದೆಯೋ ಅದನ್ನ ತಾಯಿ ಸ್ವೀಕರಿಸಿಕೊಳ್ಳೋಕೆ ತಯಾರಿಲ್ಲ. ಯಾಕೆ ಅಂದ್ರೆ ಇವಳು ಸೌರಮಂಡಲದ ತಾಪ, ಈಗ ನಾವು ನೋಡಿದ್ವಲ್ಲ ಕುಷ್ಮಾಂಡ, ಸೌರಮಂಡಲಾಧಿಷ್ಠಿತಳಾದವಳು. ಶಿವ ಸಂಹಾರಕರ್ತನಾದಂಥ ಮೈಯೆಲ್ಲ ನೀವು ನಟರಾಜನನ್ನ ನೋಡಿದ್ರೆ ಅಗ್ನಿಗಳನ್ನ ಹಿಡಿದಿದ್ದಾನೆ ಅಲ್ವಾ? ಅಂಥ ಅಗ್ನಿಸ್ವರೂಪನಾದಂಥ ಅಗ್ನಿಯನ್ನ ಸೇರಿದ್ರೆ ಏನಾಗತ್ತೆ ಅನ್ನುವ ಭೀತಿಯಿಂದ ಆಕೆ ಯೋಚನೆ ಮಾಡ್ತಾ ಇದ್ದಾಳೆ. ಆದರೆ ಈಗ ಏನಾಗಬೇಕು, ಸೃಷ್ಟಿ ಕಾರ್ಯ ನಡೀಲೇಬೇಕು. ಇಲ್ಲೆಲ್ಲ ತತ್ವ ಅಡಗಿದೆ. ನಿಮಗೆ ಅರ್ಥ ಆಗದೆ ಇದ್ರೆ ಬೇಡ, ತಿಳ್ಕೊಂಡ್ರೆ ಸಾಕು. ಆಗ ದೇವತೆಗಳೆಲ್ಲ ತಾರಕನ ಬಾಧೆಯಿಂದ ನಿವಾರಣೆ ಮಾಡಬೇಕು. ದೇವತೆಗಳೆಲ್ಲ ಬಂದು, ಅಮ್ಮ ನೀನಿದಕ್ಕೆ ಅನುಗ್ರಹ ಮಾಡಲೇಬೇಕು, ನಿನಗೆ ನಾವು ಸಹಾಯಕ್ಕೆ ಬರ್ತೇವೆ ಅಂತ ಹೇಳಿ ಅವರೆಲ್ಲ ಗಂಗೆಯನ್ನ ಪ್ರಾರ್ಥನೆ ಮಾಡಿದ್ರು. ಅಮ್ಮ 2 ಅಗ್ನಿ, ಆ 2 ಅಗ್ನಿಗಳು ಘಟ್ಟಿಸಿದರೆ ಏನಾಗತ್ತೆ, ಅಗ್ನಿ ಆದ್ರಿಂದ ಗಂಗೆಯನ್ನು ಪ್ರಾರ್ಥನೆ ಮಾಡಿದ್ರು. ನೋಡಿ ಹೇಗೆ ಬರ್ತಾ ಇದೆ. ಆ ಗಂಗೆ ಮೊದಲಿಗೆ ನಿರಾಕರಣೆ ಮಾಡಿದವಳು, ಇದು ದೇವತೆಗಳ ಒಳಿತಿಗೋಸ್ಕರ ಮಾಡಬೇಕಮ್ಮ, ನಮ್ಮೆಲ್ಲರಿಗ ಕ್ಷೇಮಕ್ಕಾಗಿ ನೀನು ಮಾಡು, ನಾವು ನಿನಗೆ ವರವನ್ನ ಕೊಡ್ತೇವೆ ಅಂತ ಆ ಗಂಗೆಯನ್ನ ಎಲ್ಲರೂ ಪ್ರಾರ್ಥನೆ ಮಾಡಿದ ಮೇಲೆ ಗಂಗೆ ಅಂಗೀಕರಿಸಿದ್ಲು. ಈಗ ಗಂಗೆ ಅಂಗೀಕರಿಸಿದ ಮೇಲೆ ದೇವಿ ಏನು ಮಾಡಿದ್ಲು, ಆ ಗಂಗೆ ಅಗ್ನಿಯನ್ನ ಬೇಡ್ಕೊಂಡ್ಲು. ದೇವತೆಗಳು ನಾವು ಸಹಾಯ ಮಾಡ್ತೀವಿ ಅಂದ್ವಲ್ಲ, ಈಗ ಎಲ್ಲಿಂದ ಹೇಗೆ ಬರ್ತಾ ಇದೆ ನೋಡಿ. ಸಂಸಾರನೂ ಹಾಗೆ ತಾನೇ ಗಂಟು, ಆದ್ರಿಂದ ಅದು ಆ ಗಂಟನ್ನ ಬಿಡಿಸೋದು. ಜನ್ಮ ಜನ್ಮಾಂತರೀಯ ಋಣಬಾಧೆ ಕರ್ಮಬಾಧೆಗಳಿಂದ ಮುಕ್ತರಾಗುವ ಸಾಧ್ಯತೆ ಕೂಡ ಈ ಅಧ್ಯಯನದ ಪಾರಾಯಣದಿಂದ ಆಗುತ್ತೆ ಅಂತ ಇದೆ, ಅಲ್ಲಿ ಪಾಠ ಇದೆ. ಆದ್ರಿಂದ ಈಗ ದೇವತೆಗಳ ಒಂದು ಪ್ರಾರ್ಥನೆಯಂತೆ ಶಿವ ಪಾರ್ವತಿಯಲ್ಲಿ ತನ್ನ ಶಕ್ತಿ ಕೊಟ್ಟ. ಪಾರ್ವತಿಯೇ ಆ ಶಕ್ತಿಯನ್ನ ತಾನು ತಕ್ಷಣ ಗಂಗೆಗೆ, ಅಂದ್ರೆ ಈ ಚೆಂಡನ್ನ ಪಾಸನ್ ಮಾಡ್ತಾರಲ್ಲ ಆ ತರ ಅದನ್ನ ಗಂಗೆಗೆ ಕೊಟ್ಬಿಟ್ಲು. ಗಂಗೆ ಅದನ್ನ ಅಗ್ನಿಗೆ ಕೊಟ್ಬಿಟ್ಲು. ಪಾರ್ವತಿ ಅಗ್ನಿಗೆ ಕೊಟ್ಲು, ಅಗ್ನಿ ಅದನ್ನ ಗಂಗೆಗೆ ಕೊಟ್ಟ. ಗಂಗೆ ಏನ್ ಮಾಡಿದ್ಲು, ಅದನ್ನ ತನ್ನ ದಡದ ಹುಲ್ಲಿನ ಒಳಗೆ ಇಟ್ಲು. ಈಗ ಅದು ಕಂದನಾಗೇ ಇದೆ, ಅದು ಕಂದನಾಗಿ ಜನನವನ್ನ ತಳೆದಿದೆ. ಆ ಅಗ್ನಿ. ಆಗ ಕೃತ್ತಿಕಾ ಅನ್ನುವುದು ಅಗ್ನಿದೇವತೆಗಳು, ಕೃತ್ತಿಕಾ ನಕ್ಷತ್ರ ಅಗ್ನಿದೇವತೆಗಳ ನಕ್ಷತ್ರ. ಆದ್ರಿಂದ ನೋಡಿ, ಇಲ್ಲಿ ದೇವತೆಗಳು ನಾವು ಸಹಾಯ ಮಾಡ್ತೀವಿ ಅಂದ್ರೆ ಎಲ್ಲ ಅಗ್ನಿನಲ್ಲೇ ಇದೆ. ನಮ್ಮ ಸಂಸಾರನೂ ತಾಪದ ಅಗ್ನಿ, ಆ ಅಗ್ನಿಯಿಂದ ನಾವು ಮುಕ್ತ ಆಗಬೇಕು. ಆದ್ರಿಂದ ಈ ಕೃತ್ತಿಕಾ ನಕ್ಷತ್ರದ ಅವರು ಅಗ್ನಿಸ್ವರೂಪವನ್ನ ಬಿಟ್ಟು ಅಮೃತ ಸ್ವರೂಪಿಣಿಯರಾಗಿ ಈ ಕಂದನನ್ನ ಕಾಪಾಡಿ ಲೋಕ ಉದ್ಧಾರವನ್ನ ಮಾಡಿದ್ರು, ದೇವಾದಿ ದೇವತೆಗಳನ್ನೆಲ್ಲ ಸಲಹಿದ್ರು ಅಂತ ರಾಮಾಯಣದಲ್ಲಿ ಈ ಅಧ್ಯಾಯದ ಸಾರಾಂಶ. ಆ ರೀತಿಯಲ್ಲಿ ಬಂದಂತ ಸ್ಕಂದನಿಗೆ ತಾಯಿಯಾದ ಕಾರಣ ಇವಳು ಸ್ಕಂದ ಮಾತಾ.
ಸ್ಕಂದ ಅವನನ್ನ ಮಡಿಲಿನಲ್ಲಿ ಇಟ್ಕೊಂಡಿದ್ದಾಳೆ. ಅವಳ ಸ್ವರೂಪ ಹೇಗಿದೆಯಪ್ಪ ಅಂದ್ರೆ ತಾಯಿ ಮಗುವನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿದ್ದಾಳೆ. ಮತ್ತೆ 2 ಕೈಗಳಲ್ಲಿ ಅಭಯ ಮತ್ತು ವರವನ್ನ ಇಟ್ಕೊಂಡಿದ್ದಾಳೆ. ಮತ್ತೆ ಅವಳು ಕಮಲ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾಳೆ. ಅವಳನ್ನ ಹಾಗೆ ನಾವು ಕಲ್ಪನೆ ಮಾಡಿಕೊಳ್ಬೇಕು. ಇನ್ನು ಶಂಖಚಕ್ರಗಳನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ಆ ರೀತಿಯಾಗಿರುವಂತಹ ದೇವಿ ನಮ್ಮ ಸಂಸಾರದ ಸುಖಭೋಗಗಳನ್ನ ಕೊಟ್ಟು ಸಂಸಾರದ ಬಂಧನದಿಂದ ಬಿಡಿಸಿ ಮುಕ್ತಿಯನ್ನು ಕೊಡ್ತಾಳೆ. ಅವಳು ಸ್ಕಂದ ಮಾತಾ. 6ನೇಯವಳು ಕಾತ್ಯಾಯನಿ. ಕಾತ್ಯಾಯನಿ ಅಂದಾಗ ಕಥ ಅನ್ನುವ ಋಷಿಯಿಂದ ಪೂಜಿಸಲ್ಪಟ್ಟವಳು ಅಂತ. ಯಾವ ಈ ತೇಜಸ್ಸನ್ನ ನಾವು ಇವಾಗ ಹೇಳ್ತಾ ಇದ್ದೇವಲ್ಲ, ದೇವಿ ಬಂದಿದ್ದು ಹಾಗೆ ತಾನೆ. ನಾವು ನೋಡಿದಂತೆ ದೇವಿ ಬಂದಿದ್ದು ಹೇಗೆ, ಎಲ್ಲಾ ದೇವತೆಗಳು ಕೂಡ ತಮ್ಮ ತಮ್ಮ ತೇಜಸ್ಸನ್ನ ಕೊಟ್ರು. ಆ ತೇಜಸ್ಸು ಒಳ್ಳೆ ಬೆಟ್ಟ ರಾಶಿ, ದೊಡ್ಡ ಬೆಟ್ಟ ಆಯ್ತು. ಆ ತೇಜಸ್ಸೇ ಆಕಾರ ತಳೀತಾ ಬಂತು. ದುರ್ಗಾ ಸಪ್ತಶತಿಯಲ್ಲಿ ನಾವು ನೋಡೋದು. ಆದ್ರಿಂದ ಆ ದೇವಿಯ ಈ ಒಂದು ತೀವ್ರ ತಾಪ ರೂಪ ಇದೆಯಲ್ಲ, ಅಗ್ನಿರೂಪ, ಅದನ್ನ ಕಥ ಎನ್ನುವ ಋಷಿ ಪ್ರಾರ್ಥನೆ ಮಾಡಿ ತಾನು ತನ್ನ ತಪಸ್ಸಿನಿಂದ ಅದನ್ನು ಒಲಿಸಿಕೊಂಡು ಅದರ ಆ ಅಗ್ನಿ ರೂಪವನ್ನ ಸುಂದರ ರೂಪವಾಗಿ ಮಾಡಿ, ಯಾವ ಚಾಮುಂಡೇಶ್ವರಿಯ ರೂಪ ನಾವು ನೋಡ್ತೇವೆ ಎಂಥ ಅಪ್ರತಿಮ ಸುಂದರ, ಆ ಸೌಂದರ್ಯದಿಂದ ಅವಳು ಏನ್ ಮಾಡ್ತಾ ಇದ್ದಾಳೆ, ಹಿಮವತ್ ಪರ್ವತದಲ್ಲಿ ಸಂಚಾರ ಮಾಡ್ತಾ ಇದ್ದಾಳೆ. ಹಾಗೆ ಅವಳು ಹಿಮವತ್ ಪರ್ವತದಲ್ಲಿ ಸಂಚಾರ ಮಾಡುವಾಗಲೇ ಘಂಟಾನಾದ ಮಾಡಿದ್ದು, ಮಹಿಷ ಯಾರದು ಅಂದಿದ್ದು, ಅವನ ಸೈನಿಕರು ಬಂದು ನೋಡಿದ್ದು, ಇದೆಲ್ಲ ಕಥಾಭಾಗ. ಆದ್ದರಿಂದ ಆ ಕಥ ಎಂಬ ಋಷಿಯಿಂದ ಆರಾಧಿಸಲ್ಪಟ್ಟು ಅಂಥ ಉಗ್ರವಾದ ತೇಜಸ್ಸು ಸುಂದರ ಮೂರ್ತವಾಗಿ ಆಗ ಇದೆಯಲ್ಲ, ಆದ್ರಿಂದ ಅವಳನ್ನ ಕಾತ್ಯಾಯನಿ ಅಂತ ಕರೀತಾರೆ. ಆದ್ದರಿಂದಲೇ ಆ ಕಾತ್ಯಾಯನಿ ಏನ್ ಮಾಡ್ತಾಳೆ, ಬಯಸಿದವರಿಗೆ ಪರಮಾತ್ಮನನ್ನ ಕೊಡ್ತಾಳೆ. ನಾವು ಅದನ್ನ ಭಾಗವತದಲ್ಲಿ ನೋಡಿದ್ದೇವೆ. ಕೃಷ್ಣ ಗೋಪಿಯರಿಗೆ ಅದನ್ನ ಉಪದೇಶ ಮಾಡಿದ್ದು ಕಾತ್ಯಾಯನಿ ವ್ರತವನ್ನ ನೋಡಿದ್ದೇವೆ. ಮತ್ತೆ ಈ ಕಾತ್ಯಾಯನಿ ದೇವಿ ನಮಗೂ ಕೂಡ ಸಾಂಸಾರಿಕವಾದ ಕ್ಲೇಶಗಳನ್ನು ಕಳೆಯೋದಲ್ಲದೆ ನಮ್ಮನ್ನು ಕೂಡ ಸುಖ ಭೋಗಗಳಲ್ಲಿ ಭೌತಿಕವಾದ ಭೋಗದಲ್ಲಿಟ್ಟು ಬಿಡುಗಡೆಯನ್ನ, ಸಂಸಾರದಿಂದ ಬಿಡುಗಡೆಯನ್ನು ಕೂಡ ಕರುಣಿಸಿ ಕೊಡ್ತಾಳೆ. ಯಾವುದೇ ವಿಧವಾದ ಕಷ್ಟ ಇಲ್ಲದಂತೆ ಮಾಡ್ತಾಳೆ. ಇವಳ ಬಣ್ಣ ಹೇಗಿದೆ ಅಂದ್ರೆ ಬಂಗಾರ, ಚಿನ್ನದಂಥ ಬಣ್ಣದಿಂದ ಕೂಡಿದ್ದಾಳೆ. ಮತ್ತೆ ಇವಳಿಗೂ ಕೂಡ 4 ಕೈ. ನಾವು ಅವಳನ್ನ ಧ್ಯಾನ ಮಾಡ್ಕೋಬೇಕಾದ್ರೆ 4 ಕೈಗಳಲ್ಲಿ ಏನಿದೆ, ಅವಳಿಗೆ ಒಂದು ಕೈಯಲ್ಲಿ ಅಭಯ, ಮತ್ತೊಂದು ಕೈಯಲ್ಲಿ ವರದ, ಮತ್ತೆ 2 ಕೈಗಳಲ್ಲಿ ಖಡ್ಗವನ್ನ ಅವಳು ಇಟ್ಕೊಂಡಿದ್ದಾಳೆ. ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಪದ್ಮ. ಅಂದ್ರೆ ಒಂದು ಕೆಳಗ ಕೈಗಳಿದ್ರೆ ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಕಮಲ, 2 ಕೈಗಳಲ್ಲಿ ಅಭಯ ಮತ್ತು ವರದ. ಹೀಗಿರುವಂಥ ತಾಯಿಯನ್ನ ನಾವು ನೆನಪಿಸಿಕೊಂಡು ಈಗ ಮುಂದಿನ ನಾಮ ಕಾಲರಾತ್ರಿ. ಕಾಲರಾತ್ರಿ ಎನ್ನುವುದು 7ನೆಯ ದುರ್ಗೆಯ ಸ್ವರೂಪ ನವದುರ್ಗೆಯರಲ್ಲಿ. ಅವಳ ಹೆಸರೇ ಹೇಳ್ತಿದೆ, ಕಾಲ ಅಂದ್ರೆ ಕಪ್ಪು. ಅವಳು ಹೇಗಿದ್ದಾಳೆ ಅಂದ್ರೆ ಕಪ್ಪಾದ ಕೂದಲಿದೆ, ಕಪ್ಪಾದ ಕೂದಲು ಎಲ್ಲ ಹರಡಿಕೊಂಡಿದ್ದಾಳೆ, ಉದ್ದಕ್ಕೆ ದೀರ್ಘವಾದ ಕೂದಲಿದೆ. ಮತ್ತೆ ಅವಳು 3 ಕಣ್ಣಿಂದ ಇದ್ದಾಳೆ. ಅವಳಿಗೂ ಕೂಡ 4 ಕೈ ಇದೆ. 4 ಕೈಗಳಲ್ಲಿ ಅಭಯ ವರದ ಎಲ್ಲಾರ ಕೈಯಲ್ಲೂ ಇದೆ. ಒಂದು ಕೈಯಲ್ಲಿ ಅವಳು ಮುಳ್ಳು, ಇನ್ನೊಂದು ಕೈಯಲ್ಲಿ ಕತ್ತಿ ಇಟ್ಕೊಂಡಿದ್ದಾಳೆ. ಮುಳ್ಳು ಕತ್ತಿಗಳಿದ್ದರೆ ಹೇಗೆ ದುರ್ಗಮ ಅನ್ನೋದು ನೋಡಿದ್ವಲ್ಲ, ಅವಳನ್ನು ಆಶ್ರಯಿಸಿದರೆ ಅಭಯ ವರದ. ಆಶ್ರಯಿಸದೆ ಭೌತಿಕವಾದ ಪ್ರಪಂಚದಲ್ಲೇ ನುಗ್ಗುತ್ತೀವಿ ಅಂದ್ರೆ ಮುಳ್ಳು ಮೇಲೂ ಬೀಳ್ಬೇಕು, ಗಾಜು ಮೇಲೂ ಬೀಳ್ಬೇಕು, ಇದೆಲ್ಲ ದುಃಖದ ಲೋಕ. ಅದನ್ನ ಅವಳು ಅನುಭೂತಿಗೆ ನಮಗೆ ತಂದು ಕೊಡ್ತಾ ಇದ್ದಾಳೆ. ಹಾಗೆ ಇರುವುದರಿಂದ ಆದರೆ ಭಯ ಪಡಬೇಕಾಗಿಲ್ಲ. ಕಾಲರಾತ್ರಿ ಅಂದ್ರೆ ನಮ್ಮಲ್ಲಿ ಕಳೆದು ಹೋಗುವಂಥದ್ದು ಏನೇನಿದೆ, ಆ ಕಳೆದು ಹೋಗುವುದನ್ನ ರಾತ್ರಿ ಸರಿದು ಹಗಲಾಗುವಾಗ ನಮಗೇನು ಆನಂದ ದೊರಕತ್ತೆ, ಹಾಗೆ ನಮ್ಮಲ್ಲಿ ನಾವು ಕಳೆದುಕೊಳ್ಳುವ ಎಲ್ಲವನ್ನ ನಿವಾರಣೆ ಮಾಡಿ ರಾತ್ರಿ ಕಳೆದು ಹಗಲಾದಾಗ ನಮಗೇನು ಆನಂದ ಕೊಡುತ್ತೆ ಅಂತ ಆನಂದ ಕೊಡ್ತಾಳೆ. ಆದ್ರಿಂದ ಅವಳನ್ನ ಶುಭಂಕರಿ ಅಂತ ಕರೀತಾರೆ. ಹೆದರ್ಕೋಬೇಕಾಗಿಲ್ಲ. ಕಾಲರಾತ್ರಿ ಅಂದ್ರೆ ಅವಳು ಕಾಲರಾತ್ರಿಗೆ ಮತ್ತೊಂದು ಹೆಸರು ಶುಭಂಕರಿ. ಮತ್ತೆ ಇವಳಿಂದ ಎಲ್ಲ ರೀತಿಯ ಸಿದ್ಧಿಗಳನ್ನ ನಾವು ಪಡ್ಕೊಳ್ಬಹುದು. ಎಲ್ಲಾ ಸಿದ್ಧಿಗಳು ಕೂಡ ಅವಳಿಂದ ನಮಗೆ ದೊರಕತ್ತೆ. ಇನ್ನು 8ನೆಯ ದುರ್ಗೆ ಮಹಾಗೌರಿ. ಈ ನಾಮಗಳಲ್ಲಿ ಕೆಲವು ವ್ಯತ್ಯಾಸಗಳಿದೆ. ಅಂದ್ರೆ
ಪೂಜೆ ಮಾಡುವ ಪರಂಪರೆಯಲ್ಲಿ ಕೆಲವು ನಾಮಗಳು ವ್ಯತ್ಯಾಸ ಇದೆ, ಆದರೆ ತತ್ವದಲ್ಲಿ ಒಂದೇ. ಮಹಾ ಕಾಲರಾತ್ರಿ ನೋಡಿ, ಕಾರ್ಗತ್ತಲು ಕಪ್ಪು, ಮಹಾಗೌರಿ ಪೂರ್ತಿ ಬಿಳಿ. ಅಂದ್ರೆ ಒಂದು ಪೂರ್ತಿ ರಾತ್ರಿ, ಒಂದು ಪೂರ್ತಿ ಹಗಲು. ಅಂದ್ರೆ ಅರ್ಥ ಏನು? ಹಗಲು ಕಳೆದು ರಾತ್ರಿ, ರಾತ್ರಿ ಕಳೆದು ಹಗಲು. ಯಾರೊಬ್ಬನಿಗೂ ಇದು ನಮಗೆ ಜೀವನದ ಭರವಸೆಯ ಕಿರಣ. ಯಾರೊಬ್ಬನಿಗೂ ಕತ್ತಲೆ ಎನ್ನುವುದು ಶಾಶ್ವತ ಅಲ್ಲ. ಅಯ್ಯೋ, ನನ್ನ ಜೀವನದಲ್ಲಿ ನನ್ನ ಸುಖದ ದಿನಾನೇ ಕಾಣಲಿಲ್ಲ ರೀ ಅನ್ನೋ ಹಾಗಿಲ್ಲ. ಇವತ್ತಾಯ್ತು, 50 ವರ್ಷ ಕಷ್ಟಪಟ್ಟಿದೀಯಾ, 50 ವರ್ಷದ ಮುಂದಿನ ವರ್ಷದಿಂದ ನೀನು ಸುಖ ಪಡಕ್ಕೆ ಆರಂಭ ಮಾಡಿದ್ರೆ ಕಳೆದ ಕಷ್ಟ ಮರ್ತೇ ಹೋಗ್ಬಿಡುತ್ತೆ. ಆ ರೀತಿ. ಆದ್ರಿಂದ ಯಾರೊಬ್ಬನಿಗೂ ಕೂಡ ಜೀವನದಲ್ಲಿ ಬರೀ ಕಷ್ಟದ ದಿನ ಅಂತ ಇಲ್ಲ. ಹಾಗೆ ಯಾರೊಬ್ಬನಿಗೂ ನೋಡ್ರಿ ಅವ್ರ ಮಜಾನ, ಒಂದು ದಿವಸನೂ ಅವ್ರು ಕಷ್ಟಪಟ್ಟೇ ಇಲ್ಲ. ನಾವೇ ನೋಡ್ತಾ ಇದೀವಲ್ಲ, ಯಾವಾಗ್ಲೂ ಸುಖದಲ್ಲಿ ಅನ್ನಿಸ್ತಲ್ವಾ? ಆದ್ರೆ ಅದು ಕೂಡ ನಿಜ ಅಲ್ಲ. ಯಾಕೆ ಅಂದ್ರೆ ಒಳಗಡೆ ಗೊತ್ತಾಗತ್ತೆ, ಆಮೇಲೆ ನಾವೇ ನೋಡ್ತೇವೆ, ಕಣ್ಣೆದುರಿಗೆ ಬೀಳುವುದನ್ನು ಕೂಡ ನೋಡುವುದನ್ನು ಇರ್ತೆ. ಆದ್ರಿಂದ ಯಾರೊಬ್ಬನಿಗೂ ಪೂರ್ತಿ ರಾತ್ರಿ ಪೂರ್ತಿ ಕತ್ತಲೆ ಅನ್ನುವುದು ಜೀವನದಲ್ಲಿ ಇಲ್ಲ. ಆದ್ರಿಂದ ಮಹಾಗೌರಿ ಇವಳು ಎಲ್ಲ ಬಿಳುಪಾಗಿದ್ದಾಳೆ. ಆದ್ರೆ ಇವಳ ಸ್ವರೂಪ ಏನಪ್ಪಾ ಅಂದ್ರೆ 8 ವರ್ಷದ ಹುಡುಗಿ ತರಹ ಅವಳ ಸ್ವರೂಪ ಹಾಗಿರುತ್ತೆ. ಅವಳಿಗೂ ಕೂಡ ಈ 4 ಭುಜಗಳಿದೆ, ಮತ್ತೆ ಅಭಯ ವರದ ಇದೆ. ಅವಳ ಕೈಗಳಲ್ಲಿ ಶಂಖ ಮತ್ತು ಡಮರು ಇದೆ, ಅಂದ್ರೆ ನಾದ, ಆ ನಾದ ಸ್ವರೂಪಿಣಿಯಾಗಿ ಅವಳು ಇದ್ದಾಳೆ. ತ್ರಿಶೂಲ ಮತ್ತು ಡಮರು ಇದೆ. ಇವಳ ವಾಹನ ಏನಪ್ಪಾ ಅಂದ್ರೆ ವೃಷಭ ವಾಹನ, ವೃಷಭದ ಮೇಲೆ ಇವಳು ಬರ್ತಾಳೆ. ಮತ್ತೆ ಇವಳಿಂದಲೂ ಕೂಡ ನಮಗೆ ಎಲ್ಲಾ ರೀತಿಯ ಅಲೌಕಿಕವಾದ, ಈ ಲೋಕದ್ದಲ್ಲ ಪರಲೋಕದ ಸಿದ್ಧಿಗಳು ನಮಗೆ ದೊರಕತ್ತೆ. ಆದ್ರಿಂದ ಈ ಮಹಾಗೌರಿಯ ಆರಾಧನೆಯಿಂದ ಪಾರಲೌಕಿಕವಾದ ಸಿದ್ಧಿಗಳು ನಮ್ಮದಾಗತ್ತೆ. ಆಮೇಲೆ ತುಂಬಾ ಧನಧಾನ್ಯಾದಿ ಅಪಾರವಾದ ಸುಖ ಇವೆಲ್ಲ ನಮಗೆ ದೊರಕತ್ತೆ ಮಹಾಗೌರಿಯನ್ನ ಆರಾಧನೆ ಮಾಡೋದ್ರಿಂದ. ಇವಳು ಗೌರಿ ಬಿಳುಪು, ಆದ್ರಿಂದ ಶಾಂತಳಾಗಿರ್ತಾಳೆ, ಶಾಂತ ಸ್ವರೂಪ ಇವಳದು. ಇನ್ನು ಕೊನೆಯದು ಸಿದ್ಧಿದಾತ್ರಿ. ಹೆಸರೇ ಹೇಳುತ್ತೆ ಸಕಲ ಸಿದ್ಧಿಗಳನ್ನ ಕೊಡುವಂಥದ್ದು ಅಂತ. ಶಿವ ಕೂಡ, ಅಂದ್ರೆ ಶಿವನೂ ಇವಳ ಒಂದು ಅನುಗ್ರಹದಿಂದ ಎಲ್ಲ ಸಿದ್ಧಿಗಳನ್ನ ಪಡೀತಾನೆ ಅಂತ ಭಾಗವತ ನಮಗೆ ಹೇಳುತ್ತೆ, ದೇವಿ ಭಾಗವತ. ಇವಳ ಕೈಯಲ್ಲಿ ಶಂಖ ಚಕ್ರ ಗದೆ ಮತ್ತೆ ಪದ್ಮ ಇದೆ. ಇವಳು ಸಿದ್ಧಿದಾತ್ರಿಯಾಗಿ ನಮಗೆ ಸಕಲ ಸಿದ್ಧಿಗಳನ್ನ ಕರುಣಿಸ್ತಾಳೆ. ಕಮಲಾಸನ ಪದ್ಮಾಸನದಲ್ಲಿ ಅವಳು ಕೂತಿರ್ತಾಳೆ. ಇದು ಹೀಗೆ ನವದುರ್ಗೆಯ ಸ್ವರೂಪವನ್ನ ನಾವು ಭಾವಿಸಿಕೊಳ್ಳೋದು. ಈ ನವದುರ್ಗೆಯರನ್ನ ಕೃಷ್ಣ ಯಾವಾಗ ಪಾಂಡವರು ವನವಾಸಕ್ಕೆ ಹೋಗಬೇಕಾಗತ್ತೆ, ಆಗ ಮೊದಲಿಗೆ ಈ ದೇವಿಯನ್ನ ಆರಾಧನೆ ಮಾಡಿಯಪ್ಪ ಅಂತ ಹೇಳ್ತಾನೆ ಕೃಷ್ಣ. ಈ ದುರ್ಗೆಯನ್ನ ಆರಾಧನೆ ಮಾಡಿ, ದುರ್ಗಾ ಪೂಜೆಯನ್ನ ಮಾಡಿ ನೀವು ವನವಾಸಕ್ಕೆ ಹೋದ್ರೆ ವನವಾಸದಲ್ಲಿ ನಿಮಗೆ ಯಾವ ಕಷ್ಟ ಬರಲ್ಲ. ಈಗ ನಾವು ನೋಡಿದ್ವಲ್ಲ, ಈ ಎಲ್ಲ ದೇವಿಯರ ಒಂದು ಸಹಕಾರ ನಮಗೆ ದೊರೆತು ಬರುವಂತಹ ಕ್ಲೇಶಗಳು ತನ್ನಿಂದ ತಾನು ನಿವಾರಣೆಯಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಈಗ ಇದಾಯ್ತು, ಏನು 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದಲ್ಲೂ ಕೂಡ ಈ ದೇವಿಯ ಆರಾಧನೆ ಮಾಡಿ ಅವರು ಇದಕ್ಕೆ ಬಂದಿದ್ರಿಂದ ಅವರಿಗೆ ಯಾವ ಕಷ್ಟ ಇಲ್ಲದೆ ಎಲ್ಲ ಹೂವೆತ್ತಿದಂತೆ ಕಳೆದೋಯ್ತು. ಅಜ್ಞಾತವಾಸದಲ್ಲೂ ಕಷ್ಟ ಬರಲಿಲ್ಲ. ಇನ್ನು ಯುದ್ಧ ನಿರ್ಣಯ ಆಯಿತು. ಯುದ್ಧಕ್ಕೂ ಸಂಧಾನಗಳು ಬೇಕಾದಷ್ಟು ನಡೀತು. ಆದರೆ ಸಂಧಾನ ಒಲಿಲಿಲ್ಲ, ಯುದ್ಧ ಆಗಲೇಬೇಕು ಅಂತಾದಾಗ ಮತ್ತೆ ಕೃಷ್ಣ ಅರ್ಜುನನನ್ನ ಕರೆದು ಅವನ ಕೈಯಲ್ಲಿ ದುರ್ಗಾ ಪೂಜೆ ಮಾಡಿಸ್ತಾನೆ. ಸ್ತೋತ್ರ ಇದೆ ಅಲ್ಲೊಂದು, ಕೃಷ್ಣ ಅರ್ಜುನನಿಗೆ ಬೋಧಿಸಿದ ದುರ್ಗಾ ಸ್ತೋತ್ರ ಒಂದು ಇದೆ. ಆ ಸ್ತೋತ್ರವನ್ನ ಅವನು ಪಾರಾಯಣ ಮಾಡಿ ಹೇಗೆ ಪೂಜೆ ಮಾಡಬೇಕು ಅಂತ ಬೋಧಿಸ್ತಾನೆ. ಹೀಗೆ ದೇವಿ ದುರ್ಗಾದೇವಿಯಾಗಿ ಅವಳು ನಾನಾ ರೀತಿಯಲ್ಲಿ ಇದ್ದುಕೊಂಡು ದುರ್ಗಮಳು ದುರ್ಲಭಳೂ ಆಗಿದ್ರು. ಯಾರು ತನ್ನನ್ನು ಆಶ್ರಯಿಸಿದ್ದಾರೆ ಅವರಿಗೆ ಅವಳು ಎಲ್ಲ ರೀತಿಯ ಕ್ಲೇಶಗಳನ್ನ ಕಳೆದು ಅವರಲ್ಲಿರುವ ದೈನ್ಯವನ್ನ ದೂರ ಮಾಡಿ ಸಂಸಾರದ ತಾಪಗಳನ್ನೆಲ್ಲ ದೂರ ಕಳಿಸಿ ಅವಳು ಆನಂದವನ್ನ ಸುಖವನ್ನ ಸಂಸಾರದಲ್ಲಿ ಕೊಟ್ಟು ಆ ಸಂಸಾರ ಮೀರಿದ ಮೇಲೂ ಕೂಡ ಸುಖಾದಿಗಳನ್ನ ಕರುಣಿಸಿ ಪರಲೋಕದ ಒಂದು ಭಾಗ್ಯವನ್ನ ಕೂಡ ಕರುಣಿಸಿ ಕೊಡ್ತಾಳೆ, ಮುಕ್ತಿಯನ್ನು ಕರುಣಿಸುವಂಥವಳು. ಆದ್ರಿಂದಲೇ ಅವಳು ದುರ್ಲಭ, ದುರ್ಗಮ, ದುರ್ಗ. ಮತ್ತೆ ಮುಂದೆ
ದುಃಖ ಹಂತ್ರಿ ಸುಖಪ್ರದ. ಆದ್ರಿಂದಲೇ ದುರ್ಗಾ ಹೇಗಿದೆ ನೋಡಿ. ಆ ದುರ್ಗಾ ಅನ್ನುವ ನಾಮ ದುರ್ಲಭ ದುರ್ಗಮ ದುರ್ಗಾ. ಆ ದುರ್ಗಾ ಆದಾಗಲೂ ಅವಳನ್ನ ಆಶ್ರಯಿಸಿಕೊಂಡ್ರೆ ಸುಲಭ ಸುಗಮ ದುರ್ಗಾ. ಯಾವ ರೀತಿ ದುರ್ಗಾ? ಆರ್ತಿನಾಶಿನಿಯಾಗಿ ದುರ್ಗಾ, ಹಾಗೆ ದುರ್ಗತಿ ಪರಿಹಾರಿಣಿಯಾಗಿ ದುರ್ಗಾ, ದುರ್ಗಮಚ್ಛೇದಿನಿಯಾಗಿ ದುರ್ಗಾ, ಆ ರೀತಿಯಲ್ಲಿ ದುರ್ಗಾ. ಈಗ ದುಃಖ ಹಂತ್ರಿ ಸುಖಪ್ರದ, ದುಃಖವನ್ನ ದೂರ ಮಾಡ್ತಾ ದುರ್ಗಾ, ಸುಖವನ್ನ ಕೊಡುವವಳಾಗಿ ದುರ್ಗಾ. ಹೇಗೆ ಜೋಡಿಸಿದ್ದಾರೆ ನೋಡಿ. ದುರ್ಲಭ ದುರ್ಗಮ ದುರ್ಗಾ, ದುಃಖ ಹಂತ್ರಿ ಸುಖಪ್ರದ. ಯಾರು ಅವಳನ್ನು ಆಶ್ರಯಿಸಿದ್ದಾರೆ ಅವರ ದುಃಖಗಳನ್ನ ಅವಳು ದೂರ ಮಾಡ್ತಾಳೆ. ದುಃಖಗಳು ನಮ್ಗೆ ಗೊತ್ತಿದೆ ಯಾವ ರೀತಿ ಇದೆ. ಎಲ್ಲ ತಾಪತ್ರಯ ಅಂತ ಹೇಳ್ತೇವೆ. ತಾಪ ಅಂದಾಗ ಆದಿ ಭೌತಿಕ, ಆದಿ ದೈವಿಕ, ಆದಿ ಆತ್ಮಿಕ ಅಂತೇವೆ. ಆದಿ ಆತ್ಮಿಕ ಅಂದ್ರೆ ಶರೀರದ ಒಳಗೆ ನಮ್ಮ ಕರುಳು, ಹೊಟ್ಟೆ ಇತ್ಯಾದಿ, ಹಾಗೆ ಹೃದಯ, ಕಣ್ಣು ಇತ್ಯಾದಿಗಳಿಂದ ಬರುವಂತ ತೊಂದರೆ ದುಃಖ. ಆ ತೊಂದರೆಯಿಂದ ಬರುವ ದುಃಖ. ಆದಿ ದೈವಿಕ ಅಂದಾಗ ಈ ಅನಾವೃಷ್ಟಿ, ಅತಿವೃಷ್ಟಿ, ಪ್ರವಾಹ, ಬಿರುಗಾಳಿ, ಸುಂಟ್ರಗಾಳಿ ಇವುಗಳಿಂದ ಬರುವಂತ ತೊಂದರೆ. ಆದಿ ಭೂತ ಅಂತ ಹೇಳಿದಾಗ ಪ್ರಪಂಚದಲ್ಲಿರುವಂತಹ ಪಶು ಪಕ್ಷಿ ಪ್ರಾಣಿ ಇತ್ಯಾದಿಗಳಿಂದ, ಕ್ರೂರ ಪ್ರಾಣಿ ಇತ್ಯಾದಿಗಳಿಂದ ಬರುವಂತ ತೊಂದರೆ. ಈ ರೀತಿಯಾಗಿ ಎಲ್ಲ ವಿಧವಾದ ತೊಂದರೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾಳೆ. ಈ ಎಲ್ಲಾ ತೊಂದರೆಗೆ ಮುಖ್ಯ ಕಾರಣ ಯಾವುದು ಅಂದ್ರೆ ಯಾವ ಮೂಲ ಇದು ಅನ್ನೋದನ್ನು ತಿಳ್ಕೊಳ್ಳದೆ ಇರೋದೆ. ಅದಕ್ಕೆ ಛಾಂದೋಗ್ಯ ಇದೊಂದು ಹೇಳಿ ಇದು ಮಾಡ್ತೀನಿ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರುತ್ತೆ. ಎಲ್ಲರೂ ಕೂಡ ಕಣ್ಣು, ಕಿವಿ ಮತ್ತೆ ಮನಸ್ಸು ಎಲ್ಲರೂ ಕೂಡ ನಾವೇ. ಕಣ್ಣು ಹೇಳುತ್ತಂತೆ ನನ್ನಿಂದ ಪ್ರತಿಷ್ಠೆ ಅಂತ, ಕಿವಿ ಹೇಳುತ್ತಂತೆ ನನ್ನಿಂದ ಸಂಪತ್ತು ಅಂತ, ಮನಸ್ಸು ಹೇಳುತ್ತಂತೆ ನಾನು ಎಲ್ಲರಿಗೆ ಆಯತನ ಅಂತ. ಹೀಗೆ ಒಬ್ಬೊಬ್ಬರು ಕೂಡ ತಮ್ಮ ತಮ್ಮ ಒಂದು ಇದನ್ನ ಹೇಳ್ತಾ ಇದ್ದಾರಂತೆ. ಪ್ರಾಣ ಹೇಳುತ್ತಂತೆ ನನ್ನಿಂದ ಪ್ರತಿಷ್ಠೆ ಅಂತ. ಲೋಕದಲ್ಲಿ ಪ್ರಾಣ ಹೇಳುತ್ತೆ ನನ್ನಿಂದ ಪ್ರತಿಷ್ಠೆ ಅಂತ. ಚಕ್ಷು ಹೇಳುತ್ತೆ ಇದು ಮನಸ್ಸು ಹೇಳುತ್ತೆ, ಮಾತು ಹೇಳುತ್ತೆ ನನ್ನಿಂದ ವಸಿಷ್ಠ ಅಂತ. ನೋಡಿ, ವಸಿಷ್ಠ ಅನ್ನುವುದರ ಅರ್ಥ ಅಲ್ಲಿ ಬೇರೆ ರೀತಿಯಲ್ಲಿದೆ. ಹೀಗೆ ಎಲ್ಲಾರು ಜಗಳ ಮಾಡ್ತಾ ಪ್ರಜಾಪತಿ ಹತ್ರ ಹೋದ್ರಂತೆ. ಆಗ ಪ್ರಜಾಪತಿ ಹೇಳಿದ್ನಂತೆ, ನೋಡಿಪ್ಪ, ಶರೀರದಿಂದ ನೀವು ಒಬ್ಬೊಬ್ರು ಹೊರಗೆ ಹೋಗಿ. ನೀವು ಹೊರಗೆ ಹೋದಾಗ ಶರೀರ ಯಾವಾಗ ನಿಷ್ಪ್ರಯೋಜಕ ಆಗತ್ತೆ, ಶರೀರ ಕಾಂತಿ ಶೂನ್ಯ ಆಗತ್ತೆ, ಶರೀರ ತಿರಸ್ಕಾರ್ಯವಾಗತ್ತೆ, ಆಗ ಅದರಿಂದ ಅದೇ ಜ್ಯೇಷ್ಠ ಶ್ರೇಷ್ಠ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ನಂತೆ. ಈಗ ಮೊದಲಿಗೆ ನಾನು ವಸಿಷ್ಠ ಅಂದಿತ್ತು ವಾಕು, ಮತ್ತೆ ಮೊದಲಿಗೆ ಪ್ರವೇಶ ಮಾಡಿದ್ದು ವಾಕ್ಯ ಮಾತು. ಆದ್ರಿಂದ ಮಾತೇನ್ ಮಾಡ್ತಂತೆ, ನೋಡಿಸ್ತೀನಿ ನನ್ನ ಪೌರುಷ ಅಂತ ಹೊರಡ್ತಂತೆ. ಅದು ಹೋಯ್ತು, ಆಡ್ಲಿ ಗೊತ್ತಾಗುತ್ತೆ ಅಂತ ಅಲ್ಲೆಲ್ಲೋ ಕೂತ್ಕೊಂಡು ಅನುಭವಿಸ್ತಾ ಇದೆ. ಅದು ನಾನಿಲ್ದೆ ಹೆಂಗ್ ಬೇಳೆ ಬೇಯಿಸ್ತಾರ ನೋಡ್ತೀನಿ ಅಂತ. 1 ವರ್ಷ ಕಳೀತು, ಬಂದ್ರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಆಗ ಕೇಳ್ತದು, ಅಲ್ಲ ನಾನಿಲ್ದೆ ಹೆಂಗ್ ಬದುಕಿದ್ರಿ ಅಂತ. ಯಾಕೆ? ವ್ಯವಹಾರ ಮಾಡ್ಬೇಕಾದ್ರೆ ಮಾತು ಬೇಕಲ್ಲ. ಅದೇ ತಾನೇ ವಸಿಷ್ಠ. ವಶ ಮಾಡ್ಕೊಳಕಿರೋದು ಮಾತೆ. ಜಾಣ್ಮೆಯಿಂದ ಎಲ್ಲ ಧೋಕ ಹಾಕೋರೆಲ್ಲ ಅದೇ ತಾನೇ. ಮಾತಿನ ಜಾಣ್ಮೆ ಚೆನ್ನಾಗಿದ್ದು ಚೆನ್ನಾಗಿ ತಗೊಂಡು ಬಿಡ್ತಾರೆ. ಒಟ್ಟಿನಲ್ಲಿ ಮಾತಿನ ಜಾಣ್ಮೆ ವ್ಯವಹಾರಕ್ಕೆ ಬೇಕು. ಜ್ಞಾನ ಬೇಕಾದ್ರೂ ಮಾತಿನ ಜಾಣ್ಮೆ ಬೇಕು. ಆದ್ರಿಂದ ನನ್ನಿಂದ ಪ್ರಪಂಚ ವಶದಲ್ಲಿದೆ ಅನ್ಕೊಂಡಿದ್ರೆ ಪ್ರಪಂಚ ನನ್ನ ವಶದಲ್ಲಿ ಇಲ್ಲದೆ ಇವರೆಲ್ಲ ಬದುಕಿದಾರಲ್ಲ ಅಂತ ಹೆಂಗ್ ಬದುಕಿದ್ದೀರಿ ಅಂದ್ರೆ, ಏನು ಮೂಕನಾದವನು ಬದುಕಲ್ವಾ? ಮೂಕ ಉಸಿರಾಡ್ತಂತಾನೆ, ಮೂಕ ನೋಡ್ತಂತಾನೆ, ಮೂಕ ಕೇಳಿಸ್ಕೊಳ್ತಂತಾನೆ. ಹಾಗೆ ನಾವು ಬದುಕಿದ್ದೀವಿ ಅಂತ ಉತ್ತರ ಕೊಟ್ಟುವಂತೆ. ಆಗ ವಸಿಷ್ಠ ಅಂತ ಜಂಬ ಮಾಡ್ತಾ ಇದ್ದ ಮಾತು ಒಳಗೆ ಬಂದು ಕೂತ್ಕೋತಂತೆ. ಈಗ ಇದು ನಾನು ಅಂತ ಹೇಳ್ತಾ ಇತ್ತಲ್ಲ ಕಣ್ಣು, ಆ ಕಣ್ಣು ಹೊರಗಡೆ ಹೋಯ್ತಂತೆ. ಹೋಗಿ ಮತ್ತೆ ಅಲ್ಲಿ ಇದ್ರ ತರಾನೇ ಅದು ಜಂಬ ಮನಸ್ಸಿಗೆ, ಮಾತಿಗೆ ನಾನು ಅಂತಿದ್ಯಲ್ಲ ನೋಡು ಈಗ ನಾನು ಅಂತ ಇದು ಹೋಯ್ತಂತೆ. ನಾನು ನೋಡದೆ ಇದ್ರೆ ಯಾರಿಗಿದು ಬೇಕು ಅಂತ ಗೊತ್ತಾಗುತ್ತೆ, ನಾನು ಹೇಳದೆ ಆ ರೀತಿ ಅದು ಜಂಬ ಮಾಡ್ಕೊಂಡು ಅದು ಹೋಯ್ತು. ಅದು ಹಾಗೆ ಅಲ್ಲಿ ನಾನಿಲ್ಲದೆ ಹೇಗೆ ಅಂತ ಬೇಯ್ತೀರಾ ಅಂತ ನೋಡ್ತೀರ. ಮತ್ತೆ ಬಂದ್ರೆ ಎಲ್ಲರೂ ಹಾಗೆ ಇದ್ದಾರೆ, ದಷ್ಟಪುಷ್ಟರಾಗಿ ಸಮೃದ್ಧಿಯಾಗಿ. ಆಗ ಕೇಳ್ತು, ಹೇಗೆ ಕುರುಡರು ಜೀವನ ಮಾಡಲ್ವಾ? ಕುರುಡರು ಬದುಕಿದಾರ ತಾನೆ.
ಪ್ರಾಣದಿಂದ ಉಸಿರಾಡ್ತಾರೆ, ಕಿವಿಯಿಂದ ಶಬ್ದ ಕೇಳ್ತಾರೆ, ಹಾಗೆ ಮತ್ತೆ ಅದೆಲ್ಲ ಹೇಳ್ತು. ಮನಸ್ಸಿಂದ ಸಂಕಲ್ಪ ಮಾಡ್ತಾರೆ. ಈಗ ಕಿವಿ ಹೊರಡ್ತು, ಕಿವಿಯಿಂದ ಸಂಪತ್ತು ಅಂತ. ಆದ್ರಿಂದ ಅದು ಹೋಯ್ತು, ಮತ್ತೆ ಅದು ಬಂತು, ವರ್ಷ ಬಿಟ್ಟು ಬಂತು. ಅದಕ್ಕೆ ಆಗ ಹೇಳಿದ್ರು ಕಿವುಡರು ಬದುಕಲ್ವಾ ಅಂದ್ರೆ ಕಿವುಡರು, ಕುರುಡರು, ಮೂಕರು ಎಲ್ಲರಿಗೂ ಬದುಕಿದೆ. ಆ ನಂತರದಲ್ಲಿ ಹೀಗೆ ಎಲ್ಲರೂ ವಾದ ಮಾಡಿ ಪ್ರಾಣ ಯಾವಾಗ ಹೊರಡಕ್ಕೆ ಹೊರಡ್ತು ಆಗ ಇವೆಲ್ಲ ಹೀಗಾಗ್ತಾ ಇದೆ, ಕಿತ್ಕೊಳ್ಳೋ ಹಂಗಾಗ್ತಾ ಇದೆ. ಆಗ ಎಲ್ಲರೂ ಒಟ್ಟಿಗೆ ಬಂದ್ರಂತೆ, ಕಣ್ಣು ಕಿವಿ ಎಲ್ಲರೂ ಒಟ್ಟಿಗೆ ಬಂದು ಬೇಡ ಬೇಡ ಸ್ವಾಮಿ ನೀನು ಹೋಗಬೇಡ ಅಂತ ಕೂಗ್ಕೊಂಡ್ವಂತೆ. ಆಗ ಪ್ರಾಣ ಒಳಗೆ ಬಂತಂತೆ. ಆದ್ದರಿಂದ ಯಾವರನ್ನ ನಾವು ಜ್ಯೇಷ್ಠ ಶ್ರೇಷ್ಠ ಅಂತ ನಿರ್ಣಯ ಮಾಡಬೇಕು? ಪ್ರಾಣ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ನಿರ್ಣಯ ಆಯ್ತಂತೆ. ಹಾಗೆ ನಾವು ಇಲ್ಲಿ ನಿರ್ಣಯ ಮಾಡಬೇಕಾದಾಗ ಅಂದ್ರೆ ನಮ್ಮನ್ನ ಇವೆಲ್ಲವೂ ಕೂಡ ಬಾಧಿಸುವಂತೆ ಇದ್ದಾಗ ನಮ್ಮನ್ನ ಈ ಬಾಧೆಯಿಂದ ನಿವಾರಣೆ ಮಾಡಿ ಉದ್ಧರಿಸಬಲ್ಲ ಒಂದು ಶಕ್ತಿ ದೇವಿಯಲ್ಲಿರೋದು. ಈಗ ಅವರೆಲ್ಲರೂ ಹೇಳಿದ್ರಂತೆ, ಏನಂತ ಮಾತು ಹೇಳಿತಂತೆ, ನೀನೇ ವಸಿಷ್ಠ, ನೀನಿದ್ರೆ ನಾನು ಮಾತಾಡ್ತೀನಿ, ನೀನಿಲ್ದೇ ಇದ್ರೆ ನಾ ಮಾತಾಡಕ್ಕಾಗಲ್ಲ, ಆದ್ರಿಂದ ನನ್ನ ವಸಿಷ್ಠ ನೀನೇ. ಅಂದ್ರೆ ಅರ್ಥ ಏನಾಯ್ತು? ಕಣ್ಣು ಮೂಗು ಕಿವಿ ಬಾಯುಗಳಿಗೆ ಮೂಲವಾಗಿರುವಂತ ಪ್ರಾಣವನ್ನ ನಾನು ಅರ್ಥ ಮಾಡ್ಕೊಳ್ಳದೆ ಬದುಕ್ತೀನಿ ಅನ್ನೋದೇ ಅಜ್ಞಾನ. ಅದನ್ನ ನಾನು ಕಳ್ಕೊಂಡಿದ್ರಿಂದ ನನ್ನಿಂದ ಅಂತ ಜಂಬ ಮಾಡಿದ್ರಿಂದ ದುಃಖ. ಆ ಅಜ್ಞಾನವನ್ನ ದೂರ ಮಾಡ್ಕೊಳ್ಳೋದಿದೆಯಲ್ಲ ಅದೇ ದುಃಖ ಹಂತ್ರಿ. ಅರ್ಥ ಆಗ್ತಾ ಇದೆ ಅಲ್ವಾ? ಆದ್ರಿಂದ ಮೂಲ ಮುಟ್ಟದೆ ವ್ಯವಹಾರ, ಇವರೆಲ್ಲ ಅದೇ ಮಾಡಿದ್ದು, ಮೂಲ ಮುಟ್ಟದೆ ವ್ಯವಹಾರ ಮಾಡ್ತಿದ್ರು. ಆಮೇಲೆ ಏನ್ ಮಾಡಿದ್ರು? ನಂದೆಲ್ಲ ನಿಂದೆ ತಗೋಂತ ಎಲ್ಲ ಸರೆಂಡರ್ ಮಾಡಿಬಿಟ್ರು. ಪ್ರಾಣಕ್ಕೆ ನಿನ್ನಿಂದಾನೇ ಪ್ರತಿಷ್ಠೆ, ಪ್ರಾಣಕ್ಕೆ ನಿನ್ನಿಂದಾನೇ ವಸಿಷ್ಠ, ಪ್ರಾಣಕ್ಕೆ ನಿನ್ನಿಂದಾನೇ ಸಂಪತ್ತು, ನಿನ್ನಿಂದಾನೇ ಆಯತನ ಅಂತ ಎಲ್ಲರೂ ತಮ್ಮದನ್ನ ತಂದು ಒಪ್ಪಿಸಿದರು. ಆಗ ಅವರು ಮೂಲ ಮುಟ್ಟಿ ನೋಡ್ಕೊಂಡ್ರು, ಆಗ ಗೊತ್ತಾಯ್ತು. ಹಾಗೆ ಮೂಲ ಮುಟ್ಟದೆ ನಾವು ವ್ಯವಹಾರ ಮಾಡ್ತಾ ಇರೋದ್ರಿಂದ ನಮಗೆ ಭೌತಿಕವಾದಂತ ಈ ಎಲ್ಲ ಬಾಧೆಗಳು, ಆಧ್ಯಾತ್ಮಿಕ ಅಧಿಭೌತಿಕ ಇತ್ಯಾದಿಗಳು, ಅದನ್ನು ಮುಟ್ಟಿ ನಾವು ವ್ಯವಹಾರ ಮಾಡಿದ್ರೆ ಆಗ ನಮಗೆ ದುಃಖ ಇರೋದಿಲ್ಲ. ಆದ್ರಿಂದ ದೇವಿ ಏನ್ ಮಾಡ್ತಾ ಇದ್ದಾಳೆ? ಆತ್ಯಂತಿಕ ದುಃಖ ನಾಶ ಮಾಡೋದಕ್ಕೆ ಜ್ಞಾನ ಕೊಡ್ತಾಳೆ. ಜ್ಞಾನ ಕೊಟ್ಟಾಗ ಈ ನಾನು ಎಂಬ ಭಾವ ತಾನೇ ದೂರ ಆಗಿ ಆ ದುಃಖ ಅನ್ನುವುದು ಆಮೂಲಾಗ್ರವಾಗಿ ಬೇರು ಸಮೇತ ಕಿತ್ತೋಗುತ್ತೆ. ಆಗ ದುಃಖ ಹಂತ್ರಿ. ಮತ್ತೊಮ್ಮೆ ದುಃಖ ಹುಟ್ಟಲ್ಲ, ಮತ್ತೊಮ್ಮೆ ದುಃಖ ಹುಟ್ಟೋದಕ್ಕೆ ಅವಕಾಶ ಇಲ್ಲ. ಬೇರು ಬುಡ ಸಮೇತ ತೆಗೆದು ಹಾಕಿದ್ದಾಳೆ. ದುಃಖ ಹಂತ್ರಿ. ಮುಂದಿನದು ಸುಖಪ್ರದ. ಅದನ್ನ ನಾವು ಮುಂದೆ ನೋಡೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು